Part 2, welcome back. Let's continue this question. ನಾವು ಇಲ್ಲಿ ಸ್ಟಾಪ್ ಮಾಡಿದ್ವಿ, ಇಲ್ಲಿವರೆಗೂ ಬಂದಿತ್ತಲ್ವಾ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತಾಯಿದ್ದೀವಿ, ಎರಡು ಸೇಮ್ ಇರೋದನ್ನು ಕ್ಯಾನ್ಸಲ್ ಮಾಡ್ತಾಯಿದ್ದೀವಿ. ಬಿಕಾಸ್ ಡಿವಿಷನ್ ಇದೆ, ಸೊ ವಿ ಕ್ಯಾನ್ ಕ್ಯಾನ್ಸಲ್ ಇಟ್. ನೆಕ್ಸ್ಟು ನಮ್ಗೆ ಈ ಥರ ಟರ್ಮ್ ಬರುತ್ತೆ, ಇದಿಷ್ಟು ಫೈನಲ್ ಆಗಿ. ಓಕೆನಾ. ಇವಾಗ ಏನು ಮಾಡಬೇಕು, ಈ ಬ್ರ್ಯಾಕೆಟ್ಸನ್ನು ತೆಗೆದ್ಬಿಟ್ಟು ಇನ್ನೂ ಅದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು. ಈ ಬ್ರ್ಯಾಕೆಟ್ಸ್ ಈ ಥರ ಇತ್ತು ಏನು ಮಾಡಬೇಕು ಅಂದರೆ, ಈ ಫಸ್ಟ್ ಟರ್ಮ್ನ ಇದ್ರ ಜೊತೆ ಎರಡು ಸಲ ಮಲ್ಟಿಪ್ಲೈ ಮಾಡ್ತೀರಾ. ಎನ್ ಇಂಟು ಎನ್, ಎನ್ ಸ್ಕ್ವೇರ್. ಎನ್ ಇಂಟು -3n ಅಂದರೆ -3n. ಓಕೆನಾ. ನೆಕ್ಸ್ಟು -2 ಇಂಟು ಎನ್ ಇಸ್ -2n, ಆ್ಯಂಡ್ -2 ಇಂಟು -3 ಇಸ್ +6. ಓಕೆವಾ, +6. ದಿಸ್ ಒನ್ ಇಸ್ ಆಲ್ಸೋ ಪ್ಲಸ್, ದಿಸ್ ಒನ್ ಇಸ್ ಬಿಕಮ್ ++. ಓಕೆ, ಲೆಟ್ಸ್ ಕಂಟಿನ್ಯೂ. ಇವಾಗ ಪ್ಲಸ್ ಇಂಟು ಪ್ಲಸ್ 6 ಅಲ್ವಾ, ಅದು ಬರ್ಕೊಂಡೆ. ನೆಕ್ಸ್ಟು ಇಲ್ಲಿ ಮೈನಸ್ ಅಂದರೆ ಏನು, ಪ್ಲಸ್ 3 + 2 ಏನು 5n ಅಂತ ಬರ್ಕೊಂಡಿದ್ದೀನಿ. ಓಕೆನಾ. ನೆಕ್ಸ್ಟ್ ಏನು ಮಾಡ್ತಿದ್ದೀನಿ, ಇದಕ್ಕಿಂತ ಏನು ಇಲ್ಲಿ ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಇಲ್ಲಿರೋದು ಕ್ರಾಸ್ ಮಲ್ಟಿಪ್ಲೈ ಮಾಡ್ತಿದ್ದೀವಿ. ಎರಡು ಕಡೆ ಡಿವಿಷನ್ ಇದೆ ಅಲ್ವಾ, ಸೊ ಕ್ರಾಸ್ ಮಲ್ಟಿಪ್ಲೈಯಿಂಗ್ ಇಟ್ ಈಕ್ವಲ್ಸ್ ಟು ಬಿಟ್ಟು. ಸೊ 12 ಈ ಕಡೆ ಬರುತ್ತೆ. ಸೊ 12 ಈ ಕಡೆ ಬಂದರೆ ಏನಾಯಿತು, ಸೇಮ್ ಎಲ್ಲ ಹೆಂಗಿದೆಯೋ ಹಂಗೆ ಇದೆ. ಹೋಲ್ ಬ್ರ್ಯಾಕೆಟ್ 12 ಅಂತ ಹಾಕ್ಕೊಂಡಿದ್ದೀನಿ, ಈಸ್ ಈಕ್ವಲ್ ಟು 5 ಹೋಲ್ ಬ್ರ್ಯಾಕೆಟ್ n, n ಸ್ಕ್ವೇರ್ ಪ್ಲಸ್ n. ಓಕೆನಾ. ಇವಾಗ ಏನು ಮಾಡಬೇಕು, 12 ಮಲ್ಟಿಪ್ಲೈ ಮಾಡ್ಕೊಂಡು ಹೋಗಿ ಈಚ್ ಡಿಜಿಟ್ ಜೊತೆ ಹೋಗಿ ಔಟ್ಪುಟ್ ಬರುತ್ತೆ. 12 ಇಂಟು n, 12n ಸ್ಕ್ವೇರ್. 12 ಇಂಟು 5 60n, 12 ಇಂಟು 6 72. ಅದೇ ಥರ 5 ಮಾಡಿದೆ, 5n ಸ್ಕ್ವೇರ್ ಪ್ಲಸ್ 5n ಆಯಿತು. ಓಕೆನಾ. ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಏನು ಮಾಡ್ತಿದ್ದೀನಿ ಅಂದರೆ, ಇದಿಷ್ಟು ಇರೋದನ್ನು ಈ ಕಡೆ ತೊಗೊಬರ್ತಿದ್ದೀನಿ. 5 ಇರೋದು -5n ಸ್ಕ್ವೇರ್ ಮತ್ತು ಪ್ಲಸ್ ಇರೋದು -5n ಈಸ್ ಈಕ್ವಲ್ ಟು 0. ಎಲ್ಲ ಒಂದೇ ಕಡೆ ತೊಗೊಬರ್ತಿದ್ದೀನಿ. ಓಕೆನಾ. ಇವಾಗ 12 ಇಂಟು ಪ್ಲಸ್ ಮೈನಸ್ಸು ಮೀನ್ಸ್ ಪ್ಲಸ್ ಇಂಟು ಮೈನಸ್ಸಿಂದ 12 - 5 7n ಬರುತ್ತೆ. 60 ಇದೆ, 60 + 5 ಆಗುತ್ತೆ ಇಲ್ಲಿ 65n, ಬಿಗ್ಗೆಸ್ಟ್ ನಂಬರ್ ಸೈನ್ ಮೈನಸ್ಸು, 72 ಹಂಗೆ. ವಿ ಕ್ಯಾನ್ ರೈಟ್ 65 ಲೈಕ್ ದಿಸ್ ಆಲ್ಸೋ. 56 + -9 ಇದೆರಡು ಆ್ಯಡ್ ಮಾಡಿದ್ರೆ ನಮ್ಗೆ 65 ಬರುತ್ತೆ. ಯಾಕೆ ಈ ಥರ ಬರ್ತಿತ್ತು ಅಂದರೆ, ನಮ್ಗೆ ಈ ಥರ ಬೇಕು ಅಟ್ ದಿ ಎಂಡ್ ಆಫ್ ದ ಡೇ. ನಾವು ಇದನ್ನು ಈ ಥರ ಸಿಂಪ್ಲಿಫೈ ಮಾಡಬೇಕು, ಸೊ ದಟ್ ನಮಗೆ ಒಂದು ಆನ್ಸರ್ ಸಿಗುತ್ತೆ ಅಂತ. ಇವಾಗ ಇದು 56 ಅಂತ ಆಗುತ್ತೆ. ಯಾಕೆ 56 ಆಗ್ತೆ, ಇದು 7 ಅನ್ನೋ ಟೇಬಲಲ್ಲಿ ಬರುತ್ತೆ. ದಟ್ ಈಸ್ ವೈ ಐ ಪುಟ್ 56. ಓಕೆನಾ. ನಾನು ಇಲ್ಲಿ 9 ಏನಿಗೆ ಆಗಿದೆ, ಇಲ್ಲಿ 9 ಟೇಬಲಲ್ಲಿ 72 ಬರುತ್ತೆ. ಆ ಥರ ನೋಡ್ಕೊಂಡು ಡಿವೈಡ್ ಮಾಡಬೇಕು. ಓಕೆನಾ. ಅದು ಡಿವೈಡ್ ಆದಮೇಲೆ ವಾಟ್ ಐ ಡೆಡ್, ಇಲ್ಲಿ ಇದಿಷ್ಟು ಅಬ್ಸರ್ವ್ ಮಾಡಿ. ಇದಿಷ್ಟರಲ್ಲಿ 7n ಅನ್ನೋದೇನು ಸೈಡಲ್ಲಿ ತೆಗೆದ್ಬಿಟ್ಟಿದ್ದೀನಿ. 7n ಅನ್ನೋದನ್ನು ಏನು ಮಾಡಿದ್ದೀನಿ, ಸೈಡಲ್ಲಿ ತೆಗೆದಿದ್ದೀನಿ. ಇವಾಗ ಇಲ್ಲಿ 7n ಇಲ್ಲ, ಇಲ್ಲಿ n ಸ್ಕ್ವೇರ್ ಅನ್ನೋದಿದೆ. ಇವಾಗ 7n ಹೊಟ್ಟೋಯ್ತು. ಇನ್ನೂ ಒಂದು n ಸ್ಕ್ವೇರ್ ಅಂತ ಇರೋದ್ರಲ್ಲಿ ಇನ್ನೂ ಒಂದು n ಇರುತ್ತೆ ಅಲ್ವಾ. ಇವಾಗ ಹೆಂಗೆ ಅಂದರೆ 7 ಇಂಟು n ಈ ಥರ ಇರೋದು. ಈ 7n ತೆಗೆದ್ಬಿಟ್ಟಿದ್ದೀನಿ ಇಲ್ಲಿ. ಓಕೆನಾ. ಉಳಿಯೋದೇನು ಎನ್ನು ಇಲ್ಲಿ ಬರ್ದಿದ್ದೀನಿ ಸೈಡಲ್ಲಿ, ಮೈನಸ್ ಹೆಂಗಿತ್ತೋ ಹಾಗೆ. ಇಲ್ಲಿ 56, 7 / 56 ಏನು 8. n ಅನ್ನೋದು ಇಲ್ಲಿ ಆಲ್ರೆಡಿ ಇದೆ, ಅದನ್ನು ಡಿವೈಡ್ ಮಾಡಿಬಿಟ್ಟು ಇಲ್ಲಿ 8 ಅಂತ ಹಾಕಿದ್ದೀನಿ. ಸೊ ಇವಾಗ ಈ ಥರ ಸಿಂಪ್ಲಿಫೈ ಮಾಡಿದ್ದೀನಿ. ಇವಾಗ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ಆನ್ಸರು, 7n ಇಂಟು n ಅಂದರೆ 7n ಸ್ಕ್ವೇರ್, 7n ಇಂಟು 8 ಅಂದರೆ 56n. ಸೇಮ್ ಆನ್ಸರ್ ಬರುತ್ತೆ. ಇದನ್ನು ನಾವು ಈ ಥರ ಬರ್ಕೊಂಡಿದ್ದೀವಿ ಅಷ್ಟೇ. ಅದೇ ಥರ ಇಲ್ಲೂ ಮಾಡಿ. ಇಲ್ಲೇನು -9 ಮಾತ್ರ ತಗೋತೀರಾ, ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ. -9 ತೊಗೊಂಡ್ರಿ. ಇವಾಗ ಇಲ್ಲಿ 9 ತೆಗೆದ್ರೆ ಏನು ಬರುತ್ತೆ, ಉಳಿಯುತ್ತೆ n ಬರ್ಕೊಂಡೆ ಇಲ್ಲಿ. ನೆಕ್ಸ್ಟು ಇಲ್ಲಿ ಪ್ಲಸ್ ಇಂಟು ಮೈನಸ್ ಏನು ಮೈನಸ್, ಸೊ ಮೈನಸ್ ಅಂತ ಹಾಕ್ಕೊತೀರಾ. 9 / 72 8. ಓಕೆವಾ. ಇವಾಗ ಯಾಕೆ ಇದ್ರಲ್ಲಿ ಬರೀ 9 ಹಾಕ್ಕೊಂಡ್ರೆ ಅಂದರೆ, ಅಟ್ ದಿ ಎಂಡ್ ಇದೆರಡು ಸೇಮ್ ಬರೋ ಥರ ನಾವು ನೋಡ್ಕೊಬೇಕು. ಇದೆರಡು ಸೇಮ್ ಅಂದರೆ ನಾವು ಇದನ್ನು ಒಂದೇ ಅಂತ ಕನ್ಸಿಡರ್ ಮಾಡ್ಬೋದು. ಯು ಡೋಂಟ್ ಹ್ಯಾವ್ ಟು ರೈಟ್ ಇಟ್ ಅಗೇನ್ ಟ್ವೈಸ್. ಇದನ್ನು 7n - 9 ಒಂದು ಸಪ್ರೇಟಾಗಿ ಈ ಥರ ಬ್ರ್ಯಾಕೆಟಲ್ಲಿ ಬರ್ಕೊಬೋದು. ಆವಾಗ ಫೈನಲ್ ಔಟ್ಪುಟ್ ಬಂದುಬಿಟ್ಟು n = 8 ಮತ್ತು n = 9/7. ಇಟ್ ಕ್ಯಾನ್ ಬಿ ಎನಿಥಿಂಗ್, ಎನಿ ಒನ್ ಆಗುತ್ತೆ ಅದು. 7n, ಸಾರಿ ದಿಸ್ ಒನ್ ಇಸ್ ಮೈನಸ್ ಓನ್ಲಿ. ಇವಾಗ ಎರಡು ಔಟ್ಪುಟ್ ಬಂದಿದೆ. ಇಟ್ ಕ್ಯಾನ್ ಬಿ ಎನಿ ಒನ್. ಇಲ್ಲಿಗೆ ಸ್ಟಾಪ್ ಮಾಡಬೇಕು ಅಷ್ಟೇ.
ಇದು ತುಂಬ ದೊಡ್ಡ ಸಮ್ ನಿಮ್ಗೆ ಏನಕ್ಕೆ ತೋರಿಸ್ತಿರೋದು ಅಂದರೆ, ಇವಾಗ ಇದಕ್ಕಿಂತ ಶಾರ್ಟ್ ಈಸಿ ಸಮ್ಮು ಕೊಡ್ತಾರೆ ನಿಮ್ಗೆ ಇದರಲ್ಲಿ. ಬಟ್ ಟಫ್ ಇರೋ ಸಮ್ಮು ನೀವು ಮೊದಲೇ ಕಲ್ತ್ಕೊಂಡ್ರೆ, ಅರ್ಥ ಮಾಡ್ಕೊಂಡ್ರೆ ಈಸಿ ಇರೋ ಸಮ್ ನೀವು ಆರಾಮಾಗಿ ಮಾಡ್ತೀರಾ. ಆ ಕಾನ್ಫಿಡೆನ್ಸ್ ನನಗಿದೆ. ಓಕೆನಾ? ಇದು ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲಿ ರಿವೈಂಡ್ ಮಾಡಿಕೊಂಡು ಪಾರ್ಟ್ 1ಅಲ್ಲಿ ಅದೊಂದು ಸ್ವಲ್ಪ ಹಾಫ್ ನೋಡ್ಕೊಂಡು ಈ ಹಾಫನ್ನ ಇದರಲ್ಲಿ ನೋಡ್ಕೊಳ್ಳಿ. ಯಾಕೆ ಪಾರ್ಟ್ 2 ಆಯಿತು ಅಂದರೆ ಇದರಲ್ಲಿ ನಾನು ಮಾಡಬೇಕಾದ್ರೆ ಒಂದು ಮಿಸ್ಟೇಕ್ ಆಯಿತು. ಅದನ್ನು ಆಯಿತು ಮಿಸ್ಟೇಕು ಸಾರಿ ಅಂತ ಹೇಳ್ಬಿಟ್ಟು ಮತ್ತೆ ಫಸ್ಟಿಂದ ಮಾಡ್ತಿದ್ರೆ ಕನ್ಫ್ಯೂಷನ್ ಆಗೋದನ್ನು ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿ ಕ್ರಾಪ್ ಮಾಡಿ ಇವಾಗ ಮತ್ತೆ ಕಂಟಿನ್ಯೂ ಮಾಡಿದ್ದೀನಿ. ಸೊ ದಿಸ್ ಒನ್ ಈಸ್ ನಾಟ್ ದೇರ್. ಓಕೆ, ನೆಕ್ಸ್ಟ್ ಟಾಪಿಕ್ ಹೋಗೋಣ. ಇದರಲ್ಲಿ ಕೇಳೋದು ಪರ್ಮುಟೇಷನ್ ಎಲ್ಲ ಇಷ್ಟೇ. ಒಂದು ಈ ಥರ ಡೈರೆಕ್ಟಾಗಿ ಒಂದು ಕ್ವಶನ್ ಕೊಟ್ಬಿಡ್ತಾರೆ, ಈ ಥರ ಏನಾದ್ರು ಒಂದು ಕೊಟ್ಬಿಡ್ತಾರೆ, ಲೈಕ್ ಈ ಥರ ಕೊಟ್ಬಿಡ್ತಾರೆ. ಒಂದು ಈ ಥರ n ಕಂಡುಹಿಡಿಯಿರಿ ಅಥವಾ r ಕಂಡುಹಿಡಿಯಿರಿ ಅಂತ ಕೊಡ್ಬೋದು, ಅಥವಾ ಈ ಥರ ಸಿಂಪಲ್ ಸಮ್ ಕೊಡ್ಬೋದು, ಅಥವಾ ಈ ಥರ ಡೈರೆಕ್ಟ್ ಕ್ವಶನ್ಸ್ ಕೊಡ್ಬೋದು, ಅಥವಾ ಈ ಥರ ಕಾಂಪ್ಲಿಕೇಟೆಡ್ ಕ್ವಶನ್ಸು ಕೊಡ್ಬೋದು. ಓಕೆನಾ? ಇವಾಗ ಅದರಲ್ಲೇ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಅಥವಾ ವರ್ಡ್ ಪ್ರಾಬ್ಲಮ್ಸಿಗೆ ಹೋಗೋಣ. ಲೆಟ್ ಅಸ್ ಫೋಕಸ್ ಡೀಪ್ಲಿ ಆನ್ ದಿ ಕ್ವಶನ್. ಏನಿದ್ದಾರೆ ಕ್ವಶನಲ್ಲೇ ಎಲ್ಲ ಇದೆ. ಓಕೆನಾ? ಫಸ್ಟ್ ಬಂತು, ಹೌ ಮೆನಿ 3 digits ನಂಬರ್ ಕ್ಯಾನ್ ಬಿ ಫಾರ್ಮ್ಡ್ ಯೂಸಿಂಗ್ ದ ಡಿಜಿಟ್ 1 to 9. ಓಕೆ, ಇಲ್ಲಿವರೆಗೂ ಸಾಕು. ಒಂದು ನಿಮಿಷ ಇಲ್ಲಿಗೆ ಸ್ಟಾಪ್ ಮಾಡಿ. ಕ್ವಶನ್ ಏನಂತ ಇದೆ, ನಮ್ಮ ಹತ್ರ ಡಿಜಿಟ್ಸ್ ಏನಿದೆ, ನಮ್ಮ ಹತ್ರ 1 2 3 4 5 6 7 8 and 9 ಇಷ್ಟು ಡಿಜಿಟ್ ಇದೆ. ಟೋಟಲಾಗಿ ಎಷ್ಟು ನಂಬರ್ ಆಫ್ ಡಿಜಿಟ್ಸ್? 9. ಟೋಟಲ್ ಅಮೌಂಟ್ ಆಫ್ ಥಿಂಗ್ಸ್ ದಟ್ ವಿ ಹ್ಯಾವ್ ವಿತ್ ಅಸ್ ಇಸ್ 9. ಓಕೆನಾ? ಹೌ ಮೆನಿ 3 digit ನಂಬರ್ ಏನು ಕೇಳ್ತಿದ್ದಾರೆ, ಈ ಕಾಂಬಿನೇಷನ್ದು ಎಷ್ಟು 3 digit ನಂಬರ್ಸ್ನ ನಾವು ಬರಿಬೋದು ಅಂತ ಕೇಳ್ತಿದ್ದಾರೆ. ಓಕೆ, ಸಿಂಪಲಾಗಿ ಅರ್ಥ ಆಯ್ತಿದೆಯಾ? ಓಕೆನಾ? ಇಫ್ ನೋ ಡಿಜಿಟ್ ಈಸ್ ರಿಪೀಟೆಡ್, ಇಫ್ ನೋ ಡಿಜಿಟ್ ಈಸ್ ರಿಪೀಟ್ ಅಂದರೆ ಯಾವುದೋ ನಂಬರ್ಸ್ ರಿಪೀಟ್ ಆಗಬಾರ್ದು ಮತ್ತೆ ಅಂತ. ಅದೇನು ಅಷ್ಟೊಂದು ತುಂಬ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ರಿಪೀಟ್ ಆಗೋದು ಏನೂ ಬರಲ್ಲ ಇಲ್ಲಿ. ಲೆಟ್ಸ್ ಸಿ. ಇವಾಗ ನಮ್ಮ ಹತ್ರ ಇರೋದು 9. ರಿಕ್ವೈರ್ಮೆಂಟು ಆಫ್ ಕಾಂಬಿನೇಷನ್ ಅರೇಂಜ್ಮೆಂಟ್ಸ್ ಮಾಡಬೇಕಾಗಿರೋದು ಯಾವ ಥರ? 3. ಸೊ ದಿಸ್ ಒನ್ ಬಿಕಮ್ n. ಈ ಅರೇಂಜ್ಮೆಂಟ್ ಮಾಡಬೇಕಾಗಿರೋದು 3 ಅನ್ನೋದು 6 ಆಗುತ್ತೆ. ಫಾರ್ಮುಲಾ ಹಾಕಿ ನಾರ್ಮಲಾಗಿ NP6. ಆವಾಗ 9 ಫ್ಯಾಕ್ಟೋರಿಯಲ್ 9 - 3 ಹೋಲ್ ಫ್ಯಾಕ್ಟೋರಿಯಲ್ ಬರುತ್ತೆ. 6 9 ಈ ಥರ ಬರ್ಕೊತೀರಾ. ಆವಾಗ ಫೈನಲ್ ಆನ್ಸರ್ 504 ಅಂತ ಬರುತ್ತೆ. ಇಲ್ಲಿ ನೋಡ್ಕೊತಿದ್ದೀರಾ ಅನ್ಕೊತೀನಿ. ಹಂಗೆ 504 ಯಾವ ಥರ ಬಂತು ಅಂತ ಇಲ್ಲಿ ತೋರಿಸ್ತಿದ್ದೀನಿ. ವರ್ಡ್ ಪ್ರಾಬ್ಲಮ್ಸಲ್ಲಿ ಬೇಸಿಕಲಿ ನೀವೇನು ಏನು ಕಂಡುಹಿಡಬೇಕು ಅಂದರೆ, ನಮ್ಮ ಹತ್ರ ಏನು ಇದೆ, ಎಷ್ಟು ಟೈಪ್ಸ್ ಆಫ್ ಮೆಟೀರಿಯಲ್ಸ್ ಅಥವಾ ಎಷ್ಟು ಟೈಪ್ ಆಫ್ ಡೇಟಾ ಇದೆ, ಮತ್ತು ಯಾವ ಥರ ಅದನ್ನು ಅರೇಂಜ್ ಮಾಡಬೇಕು, ಅರೇಂಜ್ ಮಾಡೋದನ್ನೇ 3R ಅಂತ ಕರೆಯೋದು. ಓಕೆನಾ? ಇವಾಗ ಸೆಕೆಂಡ್ ಒಂದು ಕ್ವಶನ್ ನೋಡೋಣ. ಹೌ ಮೆನಿ 4 digit ನಂಬರ್ ಕ್ಯಾನ್ ಬಿ ಫೌಂಡ್ ಬೈ ಯೂಸಿಂಗ್ 1 to 9 ಇಫ್ ನೋ ರಿಪಿಟೇಷನ್ ಇಸ್ ಅಲೌಡ್. ಸೇಮ್ ಕ್ವಶನ್ನೇ, ಅಂದರೆ 4 digit. ಇದು R ಏನಾಯಿತು? 4. ಇನ್ನು ಸ್ವಲ್ಪ ಅಡ್ವಾನ್ಸ್ದಾಗ ಹೋಗೋಣ ಇದರಲ್ಲಿ. ಓಕೆನಾ? ಇವಾಗ ನಂಬರ್ಸಲ್ಲಿ ಕೇಳ್ತಾ ಇಲ್ಲ, ಒಂಥರ ಡಿಫ್ರೆಂಟಾಗಿ ಕೇಳ್ತಿದ್ದಾರೆ. ಏನು? 6 candidates ಆರ್ ಕಾಲ್ಡ್ ಫಾರ್ ಇಂಟರ್ವ್ಯೂ. 6 candidates 6 ಜನನ ಕರೆದಿದ್ದಾರೆ. ಏನಕ್ಕೆ? ಫಾರ್ ಆ್ಯನ್ ಇಂಟರ್ವ್ಯೂ ಟು ಫಿಲ್ ಅಪ್ 4 post. ನಮ್ಮ ಹತ್ರ ಎಷ್ಟು ಜಾಗ ಇದೆ? 4 ಪೋಸ್ಟ್ ಇದೆ. ಯಾವುದೋ ಒಂದು ಕಂಪ್ನಿಯಲ್ಲಿ 4 ಪೋಸ್ಟ್ ಇದೆ, ಅದಕ್ಕೆ 6 ಜನನ ಕರೆದಿದ್ದಾರೆ. ಓಕೆನಾ? ಓಕೆ, ಅಸ್ಯೂಮಿಂಗ್ ದಟ್ ಈಚ್ ಕ್ಯಾಂಡಿಡೇಟ್ ಇಸ್ ಫಿಟ್ ಫಾರ್ ಈಚ್ ಪೋಸ್ಟ್ ಡಿಟರ್ಮೈನ್. ಏನಂತ ಹೇಳ್ತಿದ್ದಾರೆ ಅಂದರೆ, ಅದು ಇವಾಗ ಎಲ್ಲ ಪೋಸ್ಟದು ಫಿಟ್ ಆಗ್ತಾರೆ. ಇಲ್ಲಿರೋ 6 ಜನನು ಈ 4 ಪೋಸ್ಟ್ ಯಾವ ಪೋಸ್ಟ್ ಕೊಟ್ಟರು ಅವರು ಆರಾಮಾಗಿ ಮಾಡ್ಬೋದು ಅಂತ ಇದೆ. ಅಸ್ಯೂಮಿಂಗ್ ದಟ್ ಈಚ್ ಕ್ಯಾಂಡಿಡೇಟ್ ಈಸ್ ಫಿಟ್ ಫಾರ್ ಈಚ್ ಪೋಸ್ಟ್ ಡಿಟರ್ಮೈನ್ ದಿ ಕಾಂಬಿನೇಷನ್ ಅರೇಂಜ್ಮೆಂಟ್ಸ್. ಯಾವ ಥರ ಅರೇಂಜ್ ಮಾಡ್ಬೋದು, ಯಾವ ಥರ ಕೂರಿಸ್ಬೋದು ಅವ್ರನ್ನ ಅಂತ ಕೇಳ್ತಿದ್ದಾರೆ. ಸೊ ಅದಕ್ಕೆ ಆನ್ಸರ್ ಏನು? ಸಿಂಪಲ್ಲಾಗಿ 6. ನಮ್ಮ ಹತ್ರ ಏನಿದೆ? n = 6. ಅದು ಎಷ್ಟು ಅರೇಂಜ್ಮೆಂಟ್ಸ್ ಮಾಡ್ಬೋದು? 4. ಅದು 6 ಆಯಿತು. ನಾರ್ಮಲಾಗಿ NPRಲ್ಲಿ 6P4 ಅಂತ ಹಾಕ್ಕೊಂಡು ನೀವು ಆನ್ಸರ್ ಕಂಡುಹಿಡಿದ್ರೆ ನಿಮಗೆ 360 ಅಂತ ಆನ್ಸರ್ ಬರುತ್ತೆ. ಓಕೆ, ಕೂಲ್. ಅರ್ಥ ಆಯಿತಾ? ದ ನಂಬರ್ ಆಫ್ ವೇಸ್ ಇನ್ ವಿಚ್ ಕ್ವಶನ್ ಅಲ್ಲೇ ಮುಗ್ದಿಲ್ಲ. ಓಕೆನಾ? ಇದು 360 ಅರೇಂಜ್ಮೆಂಟ್ಸ್ ಅಂತ ಗೊತ್ತಾಯಿತು. ಇವಾಗ ಇಲ್ಲಿ ನೋಡಿ, ಫಸ್ಟ್ ಕ್ವಶನ್ ಏನು? ಫಸ್ಟ್ ಆ್ಯಂಡ್ ಸೆಕೆಂಡ್ ಪೋಸ್ಟ್ ಕ್ಯಾನ್ ಬಿ ಫಿಲ್ಡ್ ಅಪ್. ಇವಾಗ ಏನು ಕ್ವಶನ್ ಕೇಳ್ತಿದ್ದಾರೆ? ಸಪೋಸ್
ದೆರ್ ಆರ್ ಓನ್ಲಿ 2 ಪೋಸ್ಟ್. ಇವಾಗ ಫಸ್ಟ್ ಆ್ಯಂಡ್ ಸೆಕೆಂಡ್ ಪೋಸ್ಟ್ ಕ್ಯಾನ್ ಬಿ ಓನ್ಲಿ ಫಿಲ್ಡ್ ಅಪ್, ಅಂದರೆ 2 ಪೋಸ್ಟ್ ಉಳಿದಿದೆ ಫಿಲ್ ಮಾಡೋಕ್ಕೆ. ಆ ಥರ ಇದ್ದರೆ ಎಷ್ಟು ಅರೇಂಜ್ಮೆಂಟ್ಸಲ್ಲಿ ನಾವು ಮಾಡ್ಬೋದು ಅಂತ ಕೇಳ್ತಿದ್ದಾರೆ. ಓಕೆನಾ, ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಪೋಸ್ಟ್ ಅನ್ನೋದು ನೀಟಾಗಿ ಅಬ್ಸರ್ವ್ ಮಾಡಿ. ಫಸ್ಟ್ ಕ್ವಶನಲ್ಲಿ ಏನಿತ್ತು, 6 ಜನ ಇದ್ದಾರೆ, 4 ಪೋಸ್ಟ್ ಅವ್ರು ಆರಾಮಾಗಿ ಸೇರ್ಬೋದು. ಆವಾಗ ಎಷ್ಟು ಅರೇಂಜ್ಮೆಂಟ್ ಬಂತು, 360. ಇವಾಗ ಇಲ್ಲಿ 2 ಪೋಸ್ಟು. ಸೆಕೆಂಡ್ ಕ್ವಶನಲ್ಲಿ ಏನು ಕೇಳ್ತಿದ್ದಾರೆ, ಇಲ್ಲಿ ಓನ್ಲಿ 2 ಪೋಸ್ಟ್, ಫಸ್ಟ್ ಆ್ಯಂಡ್ ಸೆಕೆಂಡ್ ಪೋಸ್ಟ್ ಅಂತ ಇದೆ. ಆವಾಗ ಎಷ್ಟಾಯಿತು ಪೋಸ್ಟ್ಗಳು ನಮ್ಮ ಹತ್ರ 2 ಉಳಿದಿರೋದು. ಸೊ ಅದಕ್ಕೆ ಏನು ಬರುತ್ತೆ ಆನ್ಸರು, R is equal to 2. ಬಟ್ ಎಂಪ್ಲಾಯೀಸ್ ಆರ್ 6 ಓನ್ಲಿ, ಅದನ್ನೇನು ಚೇಂಜ್ ಮಾಡಿಲ್ಲ ಅವರು. 6 ಜನ ಇದ್ದಾರೆ. P ಇದು ಎಷ್ಟು 2 ಪೋಸ್ಟ್ ಅಷ್ಟೇ ಉಳಿದಿರೋದು. 6P2 ಮಾಡಿದ್ರೆ ನಮಗೆ ಆನ್ಸರು 30 ಬರುತ್ತೆ ಆನ್ಸರು. ಓಕೆನಾ, ದಿಸ್ ಈಸ್ ಸೆಕೆಂಡ್ ಪಾರ್ಟ್ ಆಫ್ ದ ಕ್ವಶನ್. ಅಲ್ಲೇ ಇನ್ನೂ ಕ್ವಶನ್ ಏನಿದೆ, ಫಸ್ಟ್ 3 ಪೋಸ್ಟ್ ಕ್ಯಾನ್ ಬಿ ಫಿಲ್ಡ್. ಫಸ್ಟ್ 3 ಪೋಸ್ಟ್ ಅಂದರೆ ಏನು, ಇವಾಗ ಪೋಸ್ಟ್ ನಂಬರ್ ಏನಾಯಿತು, R is equal to 3 ಆಯಿತು. 3 ಆದರೆ ಏನು ಮಾಡ್ತೀರಾ, 3 ಪೋಸ್ಟ್, R 3 ಆಗುತ್ತೆ. ಸೇಮ್ ಫಾರ್ಮುಲಾ 6P3. ಅವಾಗ ಆನ್ಸರ್ ನಮಗೆ 120 ಬರುತ್ತೆ. ಇದನ್ನು ನೀವು ಸಿಂಪ್ಲಿಫೈ ಮಾಡ್ಕೊಂಡು ಹೋದರೆ, ಇಫ್ ಯು ವಾಂಟ್ ಇಲ್ಲೂ ಇದೆ ನೋಡ್ಕೊಳ್ಳಿ ಬೇಕಿದ್ರೆ. ಫಸ್ಟ್ ಕ್ವಶನ್ಗಿದು, ಸೆಕೆಂಡ್ ಕ್ವಶನ್ಗಿದು. ಥರ್ಡ್ ಕ್ವಶನ್ ಇಸ್ ಆಲ್ ದ 4 ಪೋಸ್ಟ್ ಕ್ಯಾನ್ ಬಿ ಫಿಲ್ಡ್. ಅದಕ್ಕೆ ಇಲ್ಲೇ ಮೇಲ್ಗಡೆ ಬರ್ದಿರೋ ಆನ್ಸರು. ಓಕೆನಾ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಥರ ಟ್ರಿಕ್ಕಿಯಾಗಿ ಕೊಡ್ತಾರೆ. ಬಟ್ ನಾವು ನೋಡಬೇಕಾಗಿರೋದು ನಮ್ಮ ಹತ್ರ ಎಷ್ಟು ಅವೈಲೇಬಲ್ ಇದೆ, ಡೇಟಾ ಇದೆ, ಯಾವ ಥರ ಅರೇಂಜ್ ಮಾಡಬೇಕು. ನಮಗೆ ಡೇಟಾ ಇಟ್ಟಿದ್ದು 6 ಜನ, ಅರೇಂಜ್ ಮಾಡೋಕ್ಕಾಗಿದ್ದು 4 ಪೋಸ್ಟ್ಗಳಿತ್ತು. ಒಂದು ಕ್ವಶನಲ್ಲಿ ಬರೀ 2 ಪೋಸ್ಟ್ ಉಳಿದಿದ್ರೆ ಹೆಂಗೆ ಮಾಡ್ತೀರಾ ಅಂತ ಕೇಳಿದ್ರು. ಸೆಕೆಂಡ್ ಕ್ವಶನಲ್ಲಿ 3 ಪೋಸ್ಟ್ ಇದ್ದರೆ ಹೆಂಗೆ ಮಾಡ್ತೀರಾ, ಥರ್ಡ್ ಕ್ವಶನಲ್ಲಿ 4 ಪೋಸ್ಟ್ ಇದ್ದರೆ ಹೆಂಗೆ ಮಾಡ್ತೀರಾ ಅಂತ ಕೇಳಿದ್ರು. ಓಕೆನಾ, ಈ ಥರನೂ ನಿಮಗೆ ಕೇಳ್ತಾರೆ. ಇದನ್ನು ಅರ್ಥ ಮಾಡ್ಕೊಳ್ಳಿ ಆರಾಮಾಗಿ. ಏನೇ ಮೇಯ್ನ್ ಕೀ ಏನು ಅಂದರೆ ಕ್ವಶನ್ಸ್ನ ಅರ್ಥ ಮಾಡ್ಕೋಬೇಕು ನೀಟಾಗಿ. ಕ್ವಶನ್ನ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ 3-4 ಸಲ ಓದ್ಬಿಟ್ಟು ಅದರಲ್ಲಿ ಎನ್ನು ಮತ್ತು ಆರನ್ನು ಡಿಟರ್ಮೈನ್ ಮಾಡ್ಕೊಂಬಿಟ್ರೆ ನೀವು ಆರಾಮಾಗಿ ಪರ್ಮುಟೇಷನ್ ಫಾರ್ಮುಲಾ ಹಾಕೊಂಡು ನೀವು ಆರಾಮಾಗಿ ಮಾಡ್ಬೋದು. ಜಾಸ್ತಿ ಪ್ರಾಬ್ಲಮ್ ಆಗೋಲ್ಲ. ಓಕೆ, ಕ್ಲಿಯರ್? ಜಾಸ್ತಿ ತಲೆನೋವಿಲ್ಲ ತಾನೆ? ಚಲೋ, ನಾವು ಲೆಟ್ಸ್ ಗೋ ಟು ಕಾಂಬಿನೇಷನ್. ಪರ್ಮುಟೇಷನ್ ಆಯಿತು, ಕಾಂಬಿನೇಷನ್. ಇದು ಲಾಸ್ಟ್ ಒಂದು ಟಾಪಿಕ್ ಇದೆ. ಇದು ನಿಮಗೆ ಫನ್ನಿ ಆಗಿದೆ, ಈಸಿ ಅಂತ ಅನಿಸ್ಬೋದು. ಇವಾಗ ಈ ಥರ ಒಂದು ಟರ್ಮ್ ಕೊಟ್ಬಿಡ್ತಾರೆ ಅಂದ್ಕೊಳ್ಳಿ. ಅವಾಗೇನೋ ಪರ್ಮುಟೇಷನ್ ಕಂಡುಹಿಡಿಯಿರಿ ಅಂತ ಹೇಳ್ಬೋದು. ಅದರಲ್ಲಿ ಏನು ಕ್ವಶನ್ ಅಂದರೆ, ಇನ್ ಹೌ ಮೆನಿ ವೇಸ್ ಕ್ಯಾನ್ ದ ಲೆಟರ್ ಕ್ಯಾನ್ ಬಿ ಅರೇಂಜ್ಡ್. ಇವಾಗ ಏನೋ ಒಂದು ಲೆಟರ್ ಕೊಟ್ಟವರಪ್ಪ, ಲೆಟ್ಸ್ ಸೇ ಇವಾಗ 2 ಲೆಟರ್ ಬರ್ತಿದ್ದೀನಿ, ವರ್ಡ್ಸು. ಅದನ್ನು ಯಾವ್ಯಾವ ರೀತಿಯಲ್ಲಿ ಅರೇಂಜ್ ಮಾಡ್ಬೋದು ಅಂತ ಕೇಳ್ತಿದ್ದಾರೆ. ಇಲ್ಲಿ ಟೋಟಲಾಗಿ ಎಷ್ಟಿದೆ, 1 2 3 4 5 6 7 ಲೆಟರ್ಸ್ ಇದೆ. ಅದನ್ನು 7 ಫ್ಯಾಕ್ಟೋರಿಯಲ್ ಅಂತ ಹಾಕ್ಕೊಂಡ್ಬಿಡ್ತೀನಿ. ಫಸ್ಟ್ ಲೆಟರ್ 2 ಎಸ್ಸಲ್ಲಿ ರಿಪೀಟ್ ಆಗಿದೆ, ಎಚ್ ಅನ್ನೋದು 2 ಟೈಮ್ಸ್ ರಿಪೀಟ್ ಆಗಿದೆ. ಸೊ ಅವಾಗ 2 ಫ್ಯಾಕ್ಟೋರಿಯಲ್ ಹಾಕ್ತೀನಿ. ಎ ಅನ್ನೋದು ಎಸ್ಸಲ್ಲಿ ರಿಪೀಟ್ ಆಗಿದೆ 2 ಸಲ, ಸೊ 2 ಸಲ 2 ಫ್ಯಾಕ್ಟೋರಿಯಲ್ ಹಾಕ್ತೀನಿ. ಆರ್ ಎಸ್ಸಲ್ಲಿ ರಿಪೀಟ್ ಆಗಿದೆ 1 ಸಲ, 1 ಫ್ಯಾಕ್ಟೋರಿಯಲ್ ಹಾಕ್ತೀನಿ. ಇ ಎಸ್ಸಲ್ಲಿ ರಿಪೀಟ್ ಆಗಿದೆ 1 ಸಲ, 1 ಫ್ಯಾಕ್ಟೋರಿಯಲ್ ಹಾಕ್ತೀನಿ. ಟಿ 1 ಸಲ, 1 ಫ್ಯಾಕ್ಟೋರಿಯಲ್. ಮತ್ತು ಹೆಚ್ಚು ಆಗೋಗಿದೆ, ಏನೂ ಆಗೋಗಿದೆ. ಈ ಥರ ನೀವು ಬರ್ಕೊಬೇಕು ಫಸ್ಟು. ಎಷ್ಟು ಟೋಟಲ್ ನಂಬರ್ ಆಫ್ ಲೆಟರ್ಸ್, 1 ಲೆಟರ್ ಎಷ್ಟು ಸಲ ರಿಪೀಟ್ ಆಗಿದೆ ಅದರದ್ದು ಫ್ಯಾಕ್ಟೋರಿಯಲ್ಸ್. ಓಕೆ, ಅದನ್ನು ಬರ್ಕೊಂಡ್ಮೇಲೆ ಸಿಂಪ್ಲಿಫೈ ಮಾಡ್ಕೊಂಡೋಗಿ. 2 ಫ್ಯಾಕ್ಟೋರಿಯಲ್ ಏನು, 2ನೇ. 2 ಫ್ಯಾಕ್ಟೋರಿಯಲ್ ಇಸ್ 2, 1 ಫ್ಯಾಕ್ಟೋರಿಯಲ್ ಇಸ್ 1, 1 ಫ್ಯಾಕ್ಟೋರಿಯಲ್ ಇಸ್ 1, 1 ಫ್ಯಾಕ್ಟೋರಿಯಲ್ ಇಸ್ 1 ಇಟ್ ಸೆಲ್ಫ್. ಸೊ ಇವಾಗ ಇದನ್ನು 2 × 2. ಇಲ್ಲಿ 7 ಫ್ಯಾಕ್ಟೋರಿಯಲ್ಗೆ ಏನು ಬರಿಬೋದು ನೀವು, 7 × 4 × 3 7 × 6 × 5 × 4 × 3 × 2 × 1. 2 2s are 4, 7 6 are 42, 42 × 5 4s are 20, 20 5 4s are 20, 23s are 60, 62s are 120. ಓಕೆನಾ, 4 1s are 4 2s are 8, 4 3s are 12, 30. ಇವಾಗ 30 × 40 ಏನಾಗುತ್ತೆ ನೋಡೋಣ. 3 2s are 6, 4 3s are 12, 1260. ಇಷ್ಟು ವೆರೈಟೀಸಲ್ಲಿ ನೀವು ಈ ಹರಿತ ಅನ್ನೋ ಹೆಸರನ್ನ ಲೆಟರ್ಸ್ನ ಇಂಟರ್ಚೇಂಜ್ ಮಾಡಿಕೊಂಡು ನಾವು ಬರಿಬೋದು. ಓಕೆನಾ, ಕೂಲ್, ಸಿಂಪಲ್ ಆಗಿದಲ್ವಾ, ಈಸಿ ಆಗಿದೆ ತಾನೆ, ಜಾಸ್ತಿ ತಲೆನೋವಿಲ್ಲ ತಾನೆ. ಅದೇ ಥರ ಇನ್ನೊಂದು ಮಾಡೋಣ, ಸಂಜನಾ ಅನ್ನೋ ಒಂದು ವರ್ಡಿಗೆ ಮಾಡೋಣ. 1 2 3 4 5 6 7. ಸೇಮ್ 7 ಲೆಟರ್ಸೇ ಅಷ್ಟೇ ಇರೋದು. ಎಸ್ಸಲ್ಲಿ ರಿಪೀಟ್ ಆಗಿದೆ ಪಾಪ ಒಂದೇ ಸಲ. 1 ಫ್ಯಾಕ್ಟೋರಿಯಲ್ ಡೈರೆಕ್ಟಾಗಿ 1 ಅಂತ ಬರ್ಕೊಂಬಿಡಿ. ಎ ಎಸ್ಸಲ್ಲಿ ರಿಪೀಟ್ ಆಗಿದೆ 2 ಫ್ಯಾಕ್ಟೋರಿಯಲ್. 3 1 2 3 ಟೈಮ್ಸ್ ರಿಪೀಟ್ ಆಗಿದೆ 3 ಫ್ಯಾಕ್ಟೋರಿಯಲ್. ಎನ್ ಎಸ್ಸಲ್ಲಿ 2 ಟೈಮ್ಸು 2 ಫ್ಯಾಕ್ಟೋರಿಯಲ್. ಜೆ ಎಸ್ಸಲ್ಲಿ ಒಂದೇ ಸಲ 1 ಫ್ಯಾಕ್ಟೋರಿಯಲ್ ಇಸ್ 1. ಇವಾಗ 3 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ನ ನಾವು ಸಿಂಪ್ಲಿಫೈ ಮಾಡ್ಕೊಂಡು ಹೋದರೆ 3 2s are 6 ಮತ್ತು 2 ಬರುತ್ತೆ.
ಮತ್ತು 7 ಮತ್ತೆ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಈ ಥರ ಬರುತ್ತೆ. ಇವಾಗ ಇಲ್ಲೇ ಕ್ಯಾನ್ಸಲ್ ಮಾಡ್ಕೊಂಬಿಡೋಣ. 2 ಕ್ಯಾನ್ಸಲ್, 6 ಕ್ಯಾನ್ಸಲ್. ಇವಾಗ 5 4 20, 23 60 ಇಂಟು 7 6 42. 420 ವೆರೈಟಿ ವೇಸಲ್ಲಿ ನಾವು ಬರಿಬೋದು. ಓಕೆನಾ? ದಿಸ್ ಇಸ್ ವಾಟ್. ಇವಾಗ ಏನಾದ್ರು ಹೌ ಮೆನಿ ವೇಸ್ ಕ್ಯಾನ್ ಬಿ ಲೆಟರ್ ಆರ್ ದ ವರ್ಡ್ ಕ್ಯಾನ್ ಬಿ ಅರೇಂಜ್ಡ್ ಅಂತ ನಿಮ್ಗೆ ಈ ಥರ ವರ್ಡ್ ಕೊಟ್ಬಿಟ್ಟು ಯಾವುದೇ ಒಂದು ವರ್ಡ್ ಕೊಟ್ಟರು ಈ ಮೆಥಡಲ್ಲಿ ಮಾಡಿದ್ರೆ ನಿಮ್ಗೆ ಇದಕ್ಕೂ ಒಂದು 2 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ ಅಥವಾ 3 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಸೊ ನೀವು ಬರಿಬೋದು ಆರಾಮಾಗಿ. ಐ ಹೋಪ್ ಅಲ್ಲಿವರೆಗೂ ಅರ್ಥ ಆಗಿದೆ ಅಂದ್ಕೊತೀನಿ. ಲಾಸ್ಟ್ ಬಂದುಬಿಟ್ಟು ಕಾಂಬಿನೇಷನ್ ಅರ್ಥ ಮಾಡ್ಕೊಳ್ಳೋಣ. ಇಟ್ ಈಸ್ ಆಲ್ಸೋ ಈಸಿ ಆಸ್ ಪರ್ಮಟೇಷನ್ ಓನ್ಲಿ. ಅರೆ ಕಾಂಬಿನೇಷನ್ಸಲ್ಲಿ ನಾನು ನಿಮ್ಗೆ ಏನಂತ ಹೇಳಿದ್ದೆ ಲಾಸ್ಟ್ ಟೈಮು, ಇಟ್ ಈಸ್ ಸೆಲೆಕ್ಟಿವ್ ಅಥವಾ ಸ್ಪೆಸಿಫಿಕ್ ಮಾತ್ರ ಚೂಸ್ ಮಾಡ್ತೀವಿ. ಪರ್ಮೋಟೇಷನ್ ಅಂದರೆ ಏನು, ಅರೇಂಜ್ ಮಾಡೋದು ಒಂದು ಸ್ಪೆಸಿಫಿಕ್ ಆರ್ಡರಲ್ಲಿ. ಕಾಂಬಿನೇಷನ್ ಅಂದರೆ ಏನು, ಸ್ಪೆಸಿಫಿಕಲಿ ಫ್ಯೂ ಮಾತ್ರ ಚೂಸ್ ಮಾಡಿ ಸೈಡಲ್ಲಿ ಇರ್ತೀವಿ, ಅಂಥದ್ದನ್ನು ಕಾಂಬಿನೇಷನ್ ಅಂತೀವಿ. ಓಕೆನಾ? ಕಾಂಬಿನೇಷನ್ಗೆ ಒಂದು ಫಾರ್ಮುಲಾ ಇದೆ, ಅದು ಸೇಮ್ ಎನ್ನು ಅಲ್ಲಿ ಪರ್ಮೋಟೇಷನ್ನ ಪಿ ಅಂತ, ಕಾಂಬಿನೇಷನ್ನ ಸಿ ಅಂತ ಡಿನೋಟ್ ಮಾಡ್ತೀವಿ. ಪರ್ಮೋಟೇಷನ್ ಫಾರ್ಮುಲಾ ನೆನಪಿದೆಯಾ? -r ಇಷ್ಟು ನೆನಪಿದೆಯಾ? ಇದಿಷ್ಟು ಸೇಮು, ಅದ್ರ ಜೊತೆ ಇನ್ನೊಂದೇ ಒಂದು ಲೆಟರ್ ಆ್ಯಡ್ ಮಾಡಿಬಿಡ್ತೀರ, ಅಲ್ಲಿ r ಫ್ಯಾಕ್ಟೋರಿಯಲ್ ಅಂತ. ಆ ಥರ ಬರೆದ್ರೆ ಕಾಂಬಿನೇಷನ್ ಫಾರ್ಮುಲಾ ಬಂದುಬಿಡ್ತು. ಸಿಂಪಲ್ ಅಲ್ವಾ? ಈಸಿ ತಾನೆ? ಇವಾಗ ಸಿಂಪಲಾಗಿ ಒಂದು ಕ್ವಶನ್ ಕೊಡೋಣ. 8C ಅಥವಾ 8 ಬೇಡ, 6 ಇಲ್ಲೇ ಇದೆಯಲ್ಲ, 6 3 ಈ ಥರ ಒಂದು ಕ್ವಶನ್ ಕೊಟ್ಬಿಟ್ಟೆ. ಅವಾಗ ಏನು ಮಾಡ್ತೀರಾ ನೀವು? ಸಿಂಪ್ಲಿಫೈ ಮಾಡ್ಕೊತೀರಾ ಫಾರ್ಮುಲಾ ಹಾಕ್ಕೊಂಡು. 6 ಫ್ಯಾಕ್ಟೋರಿಯಲ್ 6 - 3 ಹೋಲ್ ಫ್ಯಾಕ್ಟೋರಿಯಲ್ -3 ಬೈ 3 ಇಂಟು 3 ಫ್ಯಾಕ್ಟೋರಿಯಲ್. 6 - 3 ಏನು 3 ಫ್ಯಾಕ್ಟೋರಿಯಲ್ 3 ಫ್ಯಾಕ್ಟೋರಿಯಲ್. 6 ಇಂಟು 5 ಇಂಟು 4 ಇಂಟು 3 3 ಕ್ಯಾನ್ಸಲಾ? ಇಲ್ಲಿ ಮತ್ತೆ 6 ಬರುತ್ತೆ ಇಲ್ಲಿ 3 ಫ್ಯಾಕ್ಟೋರಿಯಲ್ಗೆ. 6 ಇಂಟು 5 ಇಂಟು 4 6 ಕ್ಯಾನ್ಸಲು, 5 4 ಏನು 20. ಸಿಂಪಲ್ ಅಲ್ಲ? ಪರ್ಮುಟೇಷನ್ ಸೇಮ್ ಅದೇ ಥರ ಕಾಂಬಿನೇಷನ್ನು ಕೇಳ್ತಾರೆ. ಅದರಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದರಲ್ಲಿ ಸೇಮ್ ನಾನು ನಿಮ್ಗೆ ಏನಂತ ಹೇಳಿದ್ದೆ, ನಾನು ಪರ್ಮುಟೇಷನಲ್ಲಿ ಒಂದು ಮಾಡ್ಸಿದ್ನಲ್ಲ, ಆ ಟೈಪ್ ಕ್ವಶನ್ಸ್ ಇಲ್ಲಿ ಕೇಳ್ತಾರೆ, ಅಥವಾ ಈ ಥರನೂ ಕೇಳ್ತಾರೆ. ನಿಮಗೆ ಕ್ವಶನ್ ಮಾಡಿ ನೋಡಿ, ಜಾಸ್ತಿ ಅದರಲ್ಲೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆನಾ? ಸೇಮ್ ನಾನು ಪರ್ಮುಟೇಷನಲ್ಲಿ ಹೇಗೆ ಹೇಳ್ಕೊಟ್ಟಿದ್ನೋ ಅದೇ ಮಾಡಿ, ಬಟ್ ಇದರಲ್ಲಿ ಫಾರ್ಮುಲಾ ಮಾತ್ರ ಒಂದು ಎಕ್ಸ್ಟ್ರಾ ಏನಿರುತ್ತೆ ಅದು ಚೇಂಜ್ ಮಾಡ್ಕೊಬೇಕು. ಮಿಕ್ಕಿದೆಲ್ಲ ಟೋಟಲಿ ಸೇಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದನ್ನೊಂದು ಮಾಡೋಣ. NC n-4 = 70 ಅಂತ ಕೊಟ್ಟವ್ರೆ. ಅದಕ್ಕೆ ನಾವು ಫಾರ್ಮುಲಾ ಹಾಕೊಳ್ಳೋಣ. n is n ಫ್ಯಾಕ್ಟೋರಿಯಲ್ n-4 - r ಫ್ಯಾಕ್ಟೋರಿಯಲ್ ಹೋಲ್ ಫ್ಯಾಕ್ಟೋರಿಯಲ್ n-4 ಇದು ತಪ್ಪಾಗೋಗುತ್ತೆ, ತಪ್ಪು n ಫ್ಯಾಕ್ಟೋರಿಯಲ್ಲು. ಕಾಂಬಿನೇಷನ್ ಇದು n ಮತ್ತೆ ಇಲ್ಲಿ -r ಏನಿದೆ n-4 ಅಲ್ವಾ, ಮತ್ತು n-4 ಹೋಲ್ ಫ್ಯಾಕ್ಟೋರಿಯಲ್, ಮತ್ತು r ಅಂತ ಇದೆ, rಗೇನು n-4 ಅಲ್ವಾ, n-4 ಫ್ಯಾಕ್ಟೋರಿಯಲ್ ಹೋಲ್ ಫ್ಯಾಕ್ಟೋರಿಯಲ್. ಓಕೆನಾ? ಫುಲ್ ಅರ್ಥ ಬರ್ಕೊಂಡಿದ್ದೆ ಹೆಂಗೆ ಅಂತ ಅರ್ಥ ಆಯ್ತಾ ಎಲ್ಲರಿಗೂ? ಓಕೆ, ನಾವು ಲೆಟ್ಸ್ ಡೂ ದಿ ರಿಮೈನಿಂಗ್ ಥಿಂಗ್. = 70 ಫೈನಲ್ ಆನ್ಸರು. ಓಕೆ ಸಾರಿ, ಲೆಟ್ಸ್ ಕಂಟಿನ್ಯೂ. n-n ಇಲ್ಲಿ ಏನೇನೋ ಪ್ಲಸ್ಸು ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ತೀರಾ. ಇಲ್ಲಿ 4 ಫ್ಯಾಕ್ಟೋರಿಯಲ್ ಉಳಿಯುತ್ತೆ, ಇಲ್ಲಿ n-4 ಹೋಲ್ ಫ್ಯಾಕ್ಟೋರಿಯಲ್ ಅಂತ ಉಳಿಯುತ್ತೆ. ನಿಮಗೆ ಪ್ರೀವಿಯಸ್ಸಾಗಿ ಒಂದು ಏನೋ ಹೇಳ್ಕೊಟ್ಟಿದ್ದೆ, ಎನ್ನಲ್ಲಿ ಪ್ರೀವಿಯಸ್ ಹೇಗೆ ಹೋಗೋದು ಅಂತ ನೆನ್ಪು ಮಾಡ್ಕೊಳ್ಳಿ ಒಂಚೂರು. n-1 n-2 n-3 ಆ್ಯಂಡ್ n-4. ಇದು ಪ್ರೀವಿಯಸ್ ನಂಬರ್ಸ್ ಹೋಗೋದಕ್ಕೆ ಹೇಗೆ ಅಂತ ಹೇಳಿದೆ ಲಾಸ್ಟ್ ವೀಡಿಯೋದಲ್ಲಿ ನೋಡಿದರೆ. n-4 ಹೋಲ್ ಫ್ಯಾಕ್ಟೋರಿಯಲ್. ಆಗ ಇದು ಮತ್ತು ಇದು ಕ್ಯಾನ್ಸಲ್ ಆಗೋಯಿತು. ಕ್ಯಾನ್ಸಲ್ ಫ್ಯಾಕ್ಟೋರಿಯಲ್ ಅನ್ನೋದೇ ಕ್ಯಾನ್ಸಲ್. = 70. ಓಕೆನಾ? ನೆಕ್ಸ್ಟ್ ಇವಾಗ ಏನೇನು ಉಳಿದಿದೆ ಅದನ್ನು ಬರ್ಕೊಳ್ಳೋಣ. n-1 n-2 n-3 ಬೈ 4 ಫ್ಯಾಕ್ಟೋರಿಯಲ್ 4 ಇಂಟು 3 ಇಂಟು 2 ಇಂಟು 1 ಇಂಟು = 70. ನೆಕ್ಸ್ಟಲ್ಲಿ ಏನಿದೆ ಇವಾಗ? ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ಬೇಕು ಇವಾಗ. ಇದನ್ನು ಇನ್ನು ತಲೆನೋವಾಗುತ್ತೆ ಜಾಸ್ತಿ. ಫಿಶ್.
ನಾನು ಎಲ್ಲ ಟೈಮ್ ಕಾಂಪ್ಲಿಕೇಟ್ ಮಾಡ್ಕೊಂಡೇ ಇರ್ತೀನಲ್ಲ ಥಿಂಗ್ಸ್. ಗುಡ್ ಗಾಡ್ ದೇವ್ರೆ. ಓಕೆ ಓಕೆ ಕೂಲ್, ಸಮಾಧಾನ ರಿಷಿ. ಸಾರಿ, ಒಂದು ಸ್ಮಾಲ್ ರಿವೈಂಡ್ ಹೋಗೋಣ ಬ್ಯಾಕ್ ಟು ಮೈ ಸೇಮ್ ಮಿಸ್ಟೇಕ್ಸ್. ನಮಗೆಲ್ಲೂ ಎಲ್ಲಿ ಸ್ಟಾಪ್ ಆಗಿದೆ, n ಫ್ಯಾಕ್ಟೋರಿಯಲ್, n4 ಫ್ಯಾಕ್ಟೋರಿಯಲ್, n-4 ಫ್ಯಾಕ್ಟೋರಿಯಲ್ ಇಲ್ಲಿದ್ವಿ ಅಲ್ಲ. ಓಕೆ, ಈಸ್ ಈಕ್ವಲ್ ಟು ಸಮ್ 70 ಅಕಾರ್ಡಿಂಗ್ ಟು ಮ್ಯಾಡಮ್ ಈಸ್. ನಾನು ಬರ್ತಿರೋ ಕ್ಲಾಸ್ ವರ್ಕಲ್ಲ, ಇಟ್ ಈಸ್ ಇವಾಗ ಇದು n-8 ಫ್ಯಾಕ್ಟೋರಿಯಲ್ ಆಗೋಗುತ್ತಂತೆ, ಈಸ್ ಈಕ್ವಲ್ ಟು 70 ಇರುತ್ತಂತೆ. ಇದು n ಹಂಗೆ ಇರುತ್ತಂತೆ. ಇದು 70 -8 80 ಅನ್ನೋದು 5 7 8 54 8 7 56 560 n ಆಗೋಗುತ್ತಂತೆ. ಓ ವಾವ್, ಹೋಲ್ ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ ಟು n ಫ್ಯಾಕ್ಟೋರಿಯಲ್. ಆ ಫ್ಯಾಕ್ಟೋರಿಯಲ್ ಏನು ಕ್ಯಾನ್ಸಲ್ ಆಗುತ್ತೋ ಗೊತ್ತಿಲ್ಲ. ಇವಾಗ ಫ್ಯಾಕ್ಟೋರಿಯಲ್ ಇಲ್ಲಿ ಕ್ಯಾನ್ಸಲ್ ಅನ್ಕೋತೀನಿ, ಅವ್ರು ಮಾಡಿರೋದು ನೋಡಿದ್ರೆ. ಓಕೆ, 70 n ಓಕೆ 560 ಇದು n ಇಲ್ಲ ಇಲ್ಲಿ, ಇಸ್ ಈಕ್ವಲ್ಸ್ ಮೈನಸ್ n ಐ ಡೋಂಟ್ ನೋ ಹೌ ದೇ ಡಿಡ್ ದಿಸ್. ಅದಕ್ಕೆ ಫೈನಲ್ ಆನ್ಸರ್ ಬಂದ್ಬಿಟ್ಟು 70 ಅಂತ ಹಾಕೋರು ಇವರು. ತಪ್ಪು ಮಾಡಿಕೋರು ಫುಲ್ಲು. ಸಾರಿ ಬಟ್ ಯಾ, ನನಗೆ ಕನ್ಫ್ಯೂಸ್ ಮಾಡಿಕ್ತವ್ರೆ. 1 ಸೆಕೆಂಡ್, ನಾನು ಇದನ್ನು ಸಾಲ್ವ್ ಮಾಡಿಬಿಟ್ಟು ವಾಪಸ್ ಬರ್ತೀನಿ. ಅಲ್ಲಿವರೆಗೂ ಪಾಸ್. ಫಸ್ಟ್ ನನ್ನ ರಾಂಗ್ ಅಲ್ಲ, ಇಲ್ಲಿವರೆಗೂ ಹೇಳಿದ್ದು ನಾನು ನೆನಪಿದ್ರೆ ಅದಾದಮೇಲೆ ಸೇಮ್ ಲೆಂದಿ ಪ್ರಾಸೆಸ್ ಇದೆ. ಫೈನಲಲ್ಲಿ ನಮ್ಗೆ ಈ ಥರ ಒಂದು ಈಕ್ವೇಷನ್ ಬರುತ್ತೆ, ಇದ್ರದ್ದು ಫೈನಲ್ ಆನ್ಸರ್ ನಮ್ಗೆ ಸಿಗೋಲ್ಲ. ಲಾಸ್ಟಲ್ಲಿ ಒಂದು ಸಿಕ್ಕಿತ್ತಲ್ಲ ನಮಗೆ ಪ್ರೀವಿಯಸ್ಸಲ್ಲಿ, ನಿಮಗೆ ಲಾಸ್ಟ್ ಟೈಮ್ ಸ್ಟಾರ್ಟಿಂಗಲ್ಲಿ ಹೇಳ್ಕೊಟ್ನಲ್ಲ, ಅದೇ ಥರ ಇದೊಂಥರ ಅನ್ಸಾಲ್ವ್ಡ್ ಕೇಸಸ್ ಥರ. ಜಸ್ಟ್ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಸ್ಟೆಪ್ಸ್ ಬರೀರಿ. ಆ್ಯಂಡ್ ಒನ್ ಮೋರ್ ಲಾಸ್ಟ್ ಅಡ್ವೈಸ್ ಏನು ಗೊತ್ತಾ, ನಿಮಗೆ ಅರ್ಥ ಆಗಿಲ್ಲ ಅಂತ ನನಗೆ ಗೊತ್ತು. ಇಷ್ಟೊಂದು ಪರ್ಮುಟೇಷನ್ ಕಾಂಬಿನೇಷನ್ಸಲ್ಲಿ ವರ್ಡ್ ಪ್ರಾಬ್ಲಮ್ಸ್ ಒಂದು ಸ್ವಲ್ಪ ಈಸಿ ಇದೆ, ಅಥವಾ ಈ ಥರ ಲೆಟರ್ಸ್ಗಳು ಕೊಟ್ಟರೆ ಈಸಿ ಆಗುತ್ತೆ, ಅಥವಾ ಬೇರೆ ಕ್ವಶನ್ಸ್ ಕೊಟ್ಟರೆ ಅರ್ಥ ಆಗುತ್ತೆ. ನಿಮ್ಗೆ ಈ ಥರ ಈಕ್ವೇಷನ್ ರಿಲೇಟೆಡು ಕೊಟ್ಬಿಟ್ರೆ, ನಿಮಗೆ ಈ ಥರ ಒಂದು ಸ್ವಲ್ಪ ಟಫ್ ಆಗಿರೋದು ಕೊಡ್ತು ಅಂದರೆ, ಅಟ್ಲೀಸ್ಟ್ ಏನು ಮಾಡಿ ಅಂದರೆ ಸ್ಟೆಪ್ಸ್ ಬರೀರಿ. ಸ್ಟೆಪ್ಸನ್ನು ಬರೆದ್ರೆ ಯು ವಿಲ್ ಬಿ ಅಟ್ಲೀಸ್ಟ್ ಗಿವನ್ ಮಾರ್ಕ್ಸ್ ಫಾರ್ ದ ಸ್ಟೆಪ್ಸ್. ಓಕೆನಾ? ಸ್ಟೆಪ್ಸಿಗೂ ಅವರು ಮಾರ್ಕ್ಸ್ ಕೊಡ್ತಾರೆ. ಸೊ ಅಲ್ಲಿವರೆಗೂ ಸ್ಟೆಪ್ಸ್ ಬರೀರಿ. ಓಕೆ, ಡೋಂಟ್ ಫರ್ಗೆಟ್ ದ್ಯಾಟ್. ಅಟ್ ದಿ ಎಂಡ್ ಫೈನಲ್ ಆನ್ಸರ್ ನಮ್ಗೆ ಈ ಥರ ಬರುತ್ತೆ. ಯು ಕಾಂಟ್ ಮೋರ್ ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ. ಇದು ಅಥವಾ ಇದಕ್ಕಿಂತ ಮೇಲೆ ಸಿಂಪ್ಲಿಫೈ ಮಾಡೋಕ್ಕೆ ಹೋದರೆ ಇನ್ನೂ ದೊಡ್ಡದಾಗಿ ಹೋಗ್ತಾನೆ ಹೋಗುತ್ತೆ. ಅದರ ಎಂಡ್ ಇರಲ್ಲ ಅದರಲ್ಲಿ. ಇವ್ರು ಏನೋ ಮಾಡಿದ್ದಾರೆ ಇಲ್ಲಿ, ಬಟ್ ಇಟ್ಸ್ ರಾಂಗ್ ಇನ್ ದ ಕ್ಲಾಸ್ ವರ್ಕ್. ಲೆಟ್ಸ್ ಫರ್ಗೆಟ್ ದ್ಯಾಟ್. ಅದಾದಮೇಲೆ ಆದರೆ ಪ್ರಾಸೆಸ್ ಸೇಮೇ. ನಿಮಗೆ ಕೊಡೋ ಕ್ವಶನ್ಸ್ ಒಂದು ಸ್ವಲ್ಪ ಸಿಂಪಲರು ಮತ್ತು ಈಸಿಯಾಗಿರುತ್ತೆ ಕಂಪೇರ್ ಟು ವಾಟ್ ಐ ಆಮ್ ಡೂಯಿಂಗ್ ನಾವು. ಸೊ ನಿಮಗೆ ಫೈನಲ್ ಆನ್ಸರ್ ಸಿಗೋ ಥರದೇ ಕೊಡ್ತಾರೆ. ಸೊ ಡೋಂಟ್ ವರಿ, ನಿಮ್ಗೆ ಈ ಥರ ಈಕ್ವೇಷನ್ ಥರ ಬರೋದು ತುಂಬ ಕಮ್ಮಿ. ಓಕೆ, ನಾವು ಲೇಟರ್ ನಿಮಗೆ ಈ ಥರ ವರ್ಡ್ ಪ್ರಾಬ್ಲಮ್ಸ್ ಮತ್ತೆ ಬರುತ್ತೆ. ವರ್ಡ್ ಪ್ರಾಬ್ಲಮ್ಸ್ನ ಏನಂತ ಹೇಳಿದ್ದೆ ನೀಟಾಗಿ ಓದಿ ಅರ್ಥ ಮಾಡ್ಕೋಬೇಕು. ಅ ಕಮಿಟಿ ಆಫ್ 3 members ಇಸ್ ಟು ಬಿ ಕಾನ್ಸ್ಟಿಟ್ಯೂಟ್. ಏನಂತ ಹೇಳ್ತಿದ್ದಾರೆ, ಒಂದು 3 members ಕಮಿಟಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಕ್ವಶನ್ನಲ್ಲಿ ಕ್ರೈಟೀರಿಯಾ ಬಂದುಬಿಟ್ಟು 3 members ಕಮಿಟಿ. ಏನು ಬೇಕಾಗಿರೋ 3 members ಫ್ರಮ್ ಅ ಗ್ರೂಪ್ ಆಫ್ 2 men ಆ್ಯಂಡ್ 3 men. ಏನು ಟೋಟಲಾಗಿ ಎಷ್ಟು ಜನ ಇದ್ದಾರೆ, 2 ಗಂಡು ಮಕ್ಕಳಿದ್ದಾರೆ ಮೆನ್ನು, 3 women. ಸೊ ಟೋಟಲ್ ನಂಬರ್ ಆಫ್ ಪೀಪಲ್ ಎಷ್ಟು, 5 people. ಓಕೆನಾ? ಫಸ್ಟು ಕ್ವಶನ್ ಇಲ್ಲಿ ಇದು ಬೇಸಿಕ್ ಕ್ವಶನ್ನು. ನಮಗೆ ಏನೇನಿದೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ, ಏನೇನು ನಮ್ಮ ಹತ್ರ ಇದೆ ಡೇಟಾ ಏನಿದೆ ಅಂತ. ಸೊ ನಾವೇನು ಕಂಡುಹಿಡಿಬೇಕು ಇಲ್ಲಿದೆ. ಇನ್ ಹೌ ಮೆನಿ ವೇಸ್ ದಿಸ್ ಕ್ಯಾನ್ ಬಿ ಡನ್. ಇದು ಹೌ ಮೆನಿ ವೇಸ್ ದಿಸ್ ಕ್ಯಾನ್ ಬಿ ಡನ್ ಅಂದರೆ ನಾರ್ಮಲಾಗಿ ಎಷ್ಟು ಕಾಂಬಿನೇಷನ್ಸ್ ಬರ್ಬೋದು. ಒಂದು ಹುಡುಗಿ ಕಾಂಬಿನೇಷನ್ ಮಾಡಿ ಎಷ್ಟಲ್ಲಿ ಯಾವ ರೀತಿಯಲ್ಲಿ ಕಾಂಬಿನೇಷನ್ ಮಾಡಿದ್ರೆ ನಮ್ಮ 3 ಜನದ ಕಮಿಟಿ ಬರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಸಿಂಪಲ್ಲಾಗಿ 3 ವಿಲ್ ಬಿ ಯುವರ್ ಆರ್ ಆ್ಯಸ್ ಯೂಶುವಲ್. ದಿಸ್ 5 ವಿಲ್ ಬಿ ಯುವರ್ ಎನ್, ಟೋಟಲ್ ನಂಬರ್ ಆಫ್ ಡೇಟಾ ದಟ್ ಈಸ್ ದೇರ್. ಸೊ ಫಾರ್ಮುಲಾ ಹಾಕಿ 5C3.
5C3 ಹಾಕಿದ್ಮೇಲೆ ನಿಮಗೆ ಈ ಫಾರ್ಮುಲಾ ಹಾಕ್ಕೊಂಡು 5 - 3 ಹೋಲ್ ಫ್ಯಾಕ್ಟೋರಿಯಲ್ 3 ಫ್ಯಾಕ್ಟೋರಿಯಲ್ ಅಂತ ಹಾಕ್ಕೊಂಡು ಸಾಲ್ವ್ ಮಾಡಿದ್ರೆ ನಿಮ್ಮ ಫೈನಲ್ ಆನ್ಸರ್ ಬಂದುಬಿಟ್ಟು 10 ಅಂತೇನೋ ಬರುತ್ತೆ. 10 ವೆರೈಟಿ ಆಫ್ ಕಾಂಬಿನೇಷನ್ಸ್ ವಿ ಕ್ಯಾನ್ ಡೂ ಅಂತ ಇದೆ. ದಟ್ ಈಸ್ ಯುವರ್ ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನಲ್ಲಿ ಏನಿದೆ, ಹೌ ಮೆನಿ ಆಫ್ ದೀಸ್ ಕಮಿಟೀಸ್ ವುಡ್ ಕನ್ಸಿಸ್ಟ್ ಆಫ್ ಓನ್ಲಿ 1 men and 2 women. ಇವಾಗ ಇಲ್ಲಿ ನಮಗೆ 3 ಜಾಗ ಇದೆ, ಓಕೆನಾ. ಈಗ ಇದರಲ್ಲಿ ಏನು 10 ಜನ ಏನು ಅಂದರೆ, ಇವಾಗ 1 men ಇಲ್ಲಿ 2 men ಅಥವಾ 1 women, 1 men 2 women, ಆ ಥರ ಕಾಂಬಿನೇಷನ್ಸ್ ಟೋಟಲಾಗಿ ಇಲ್ಲಿದೆ. ಇವಾಗ ಇನ್ನೂ ಒಂದು ಏನು ಕಂಡೀಷನ್ ಆಗ್ತಿದ್ದಾರೆ ಅಂದರೆ, ಇವಾಗ ಬರೀ ಕಾಂಬಿನೇಷನ್ ಹೆಂಗಿರ್ಬೇಕಂದ್ರೆ, ಬರೀ ಇವಾಗ ಒಂದೇ ಒಂದು ಮೆನ್ನು, ಒಂದು ಜಾಗ ಒಂದು ಪ್ಲೇಸಲ್ಲಿ ಮೆನ್ ಇರಬೇಕು, ಇಲ್ಲಿ ವುಮೆನ್ ಇರಬೇಕು, ಆ ಥರ ಎಷ್ಟು ಕಾಂಬಿನೇಷನ್ಸ್ ಆಗ್ಬೋದು ಅಂತ ಕೇಳ್ತಿದ್ದಾರೆ, ಓಕೆನಾ. ಆವಾಗ ನೀವು 2 ಥರದ್ದು ಇದು ಹುಡುಕ್ಬೇಕಾಗುತ್ತೆ. ದಟ್ ಈಸ್ 1 ಫಾರ್ ದಿಸ್, 1 ಫಾರ್ ದಿಸ್. ಇವಾಗ ನಮ್ಮ ಹತ್ರ ಎಷ್ಟು ಜನ ಮೆನ್ ಇದ್ದಾರೆ, 2 ಜನ ಮೆನ್ನು, 2 men ಆರ್ ದೇರ್. ನಮ್ಮ ಹತ್ರ ಸೀಟ್ ಎಷ್ಟಿರೋದು 1. ದಟ್ ವಿಲ್ ಬಿ ಯುವರ್ n = 2, r = 1 ಸಪ್ರೇಟ್. ಇವಾಗ ಹುಡುಗಿರು ಎಷ್ಟು ಜನ ಇದ್ದಾರಮ್ಮ, 3 women, ದಟ್ ಈಸ್ ಯುವರ್ n, ಆ್ಯಂಡ್ r ಇಸ್ 2 ಜಾಗ. ಯಾಕೆ 2? ಇವಾಗ ಕ್ವಶನಲ್ಲಿ ಏನು ಕೇಳ್ತಿದ್ದಾರೆ, ಕನ್ಸಿಸ್ಟ್ ಆಫ್ 1 men and 2 women. ಆ 3 ಜನ ಕಮಿಟಿ ಮೆಂಬರ್ಸಲ್ಲಿ 1 ಜಾಗ ಮೆನ್ನಿಗೆ ಕೊಟ್ಟು ಇನ್ನೂ ಒಂದು 2 ಜಾಗ ಬರೀ ವುಮೆನಿಗೆ ಕೊಟ್ಟರೆ ಅದರಲ್ಲಿ ಯಾವ ಥರ ಎಷ್ಟು ಜನ ಕಾಂಬಿನೇಷನ್ಸ್ ಬರ್ತಾರೆ. ಇನ್ನೂ ಸಿಂಪಲಾಗಿ ಹೇಳಬೇಕಂದ್ರೆ 1 men 2 women, ಆ ಥರ ಎಷ್ಟು ಕಾಂಬಿನೇಷನ್ಸ್ ಬರ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ 3 ಸೀಟ್ಸ್ ಇದೆ. ಇವಾಗ ಒಂದು ಸೀಟಲ್ಲಿ ಫಸ್ಟು ಮೆನ್ ಇರ್ಬೋದು, ಸೆಕೆಂಡ್ 2 ವುಮೆನ್ ಇರ್ಬೋದು, ಇನ್ನೊಂದರಲ್ಲಿ ಒಂದು ಮೆನ್ನು, ಇನ್ನೊಂದರಲ್ಲಿ ವುಮೆನ್, ಆಮೇಲೆ ಲಾಸ್ಟಲ್ಲಿ ವುಮೆನ್ನು. ಈ ಥರ ಯಾವ್ಯಾವ ಥರ ಕಾಂಬಿನೇಷನ್ಸ್ ನಾವು ಬರಿಬೋದು ಅಂತ ಕೇಳ್ತಿದ್ದಾರೆ, ಓಕೆನಾ. ಆವಾಗ ಈ ಥರ ನಾವು ಮಾಡಬೇಕಾಗುತ್ತೆ. ಈ ಥರ ಸಪ್ರೇಟಾಗಿ ಇವಾಗ ಮೆನ್ನಿಗೆ ಸಪ್ರೇಟಾಗಿ ಮಾಡಬೇಕಾಗುತ್ತೆ, ವುಮೆನ್ಸಿಗೆ ಸಪ್ರೇಟಾಗಿ ಮಾಡಬೇಕಾಗುತ್ತೆ, ಓಕೆನಾ. ಫಸ್ಟು ಸೇಮ್ ಸಿಗೆ 2, ಈ 2C1 3C2 ಈ ಥರದ್ದು 2 ಇದು ಕಾಂಬಿನೇಷನ್ಸ್ದು ಫಾರ್ಮುಲಾ, ಇದಕ್ಕೆ ಸಪ್ರೇಟಾಗಿ ಫಾರ್ಮುಲಾ ಹಾಕಿ ಆನ್ಸರ್ಸ್ ಕಂಡುಹಿಡಬೇಕು. 2 ಮತ್ತು 3 ಬರುತ್ತೆ ನಿಮಗೆ ಆನ್ಸರಲ್ಲಿ. ಅದೆರಡು ಮಲ್ಟಿಪ್ಲೈ ಮಾಡಿದಾಗ ಏನು ಆನ್ಸರ್ ಸಿಗುತ್ತೋ ದಟ್ ವಿಲ್ ಬಿ ಯುವರ್ ನಂಬರ್ ಆಫ್ ಕಾಂಬಿನೇಷನ್ಸ್ ದಟ್ ಆರ್ ಅಲೌಡ್ ಫಾರ್ ಬೀಯಿಂಗ್ 1 men and 2 women, ಓಕೆನಾ. ನಿಮಗೆ ತುಂಬ ಡೀಪಾಗಿ ಎಲ್ಲ ಟೈಮ್ ಹೇಳೋದು ಒಂದೇ, ಕ್ವಶನ್ಸ್ ನೋಡ್ಕೊಳ್ಳಿ ಅಂತ. ಸೊ ಕ್ವಶನ್ಸನ್ನು ನೋಡ್ಕೊಂಡು ಅರ್ಥ ಮಾಡಿಕೊಂಡ್ರೆ ಯು ವಿಲ್ ಬಿ ಗುಡ್. ಓಕೆ, ಇನ್ನೊಂದು ಯಾವ್ದಾದ್ರು ತಪ್ಪಾಗಿರೋದು ನೋಡೋಣ. ಓಕೆ, ಆ ಕಮಿಟಿ ಆಫ್ 7 members ಹ್ಯಾಸ್ ಟು ಬಿ ಸೆಲೆಕ್ಟೆಡ್. 7 ಜನದ ಮೆಂಬರ್ಸನ್ನು ಸೆಲೆಕ್ಟ್ ಮಾಡಬೇಕು. ಅದರಲ್ಲಿ ಬಾಯ್ಸ್ ಎಷ್ಟು ಜನ ಇದ್ದಾರೆ, 9 ಬಾಯ್ಸ್ ಇದ್ದಾರೆ, 9 ಜನ ಹುಡುಗರು, ಇನ್ನು 4 ಜನ ಹುಡುಗಿಯರಿದ್ದಾರೆ. 7 members ಕಮಿಟಿ. ಟೋಟಲ್ ನಂಬರ್ ಎಷ್ಟು ಜನ ಇದ್ದಾರೆ, 13 ಸ್ಟೂಡೆಂಟ್ಸ್ ಆರ್ ಬಾಯ್ಸ್ ಆರ್ ಎನಿಥಿಂಗ್ ಮೆಂಬರ್ಸ್, ಓಕೆನಾ. ಕ್ವಶನ್ ಏನು, ಇನ್ ಹೌ ಮೆನಿ ವೇಸ್ ದಿಸ್ ಕ್ಯಾನ್ ಬಿ ಡನ್ ವೆನ್ ದ ಕಮ್ಯುನಿಟಿ ಕನ್ಸಿಸ್ಟ್ ಆಫ್ exactly 3 girls. ಓಕೆ, ಕ್ವಶನ್ ಈಸ್ ಸಿಂಪಲ್, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಂತ ಏನಿಲ್ಲ. ಕ್ವಶನಲ್ಲಿ 7 ಕೊಟ್ಬಿಟ್ಟವ್ರೆ, ಟೋಟಲ್ ನಂಬರ್ ಆಫ್ ಸೀಟ್ಸ್. ಇವಾಗ 4 ಜನ ಹುಡುಗಿರಿದ್ದಾರೆ. ಅವ್ರೇನು ಕಾಂಬಿನೇಷನ್ ಕೇಳ್ತಿದ್ದಾರೆ ಅಂದರೆ, ಫಸ್ಟ್ ಕ್ವಶನಲ್ಲಿ ಬರೀ 3 ಜನ ಹುಡುಗಿರಬೇಕು. 1 2 3 4 5 6 7 3 ಸೀಟ್ಸ್ ಆರ್ ರಿಸರ್ವ್ಡ್ ಫಾರ್ ಗರ್ಲ್ಸ್. ಮಿಕ್ಕಿದ 4 ಬಂದುಬಿಟ್ಟು ಹುಡುಗರಿಗೆ. ಆವಾಗ ಯಾವ ಥರ ಕಾಂಬಿನೇಷನ್ಸ್ ಆಗುತ್ತೆ ಅಂತ. ಆವಾಗ 2 ಆನ್ಸರ್ ಕಂಡುಹಿಡಬೇಕು. ಮತ್ತು ಏನು, ಇವಾಗ 9 ಬಾಯ್ಸ್ ಇದ್ದಾರೆ ಅಂದಮೇಲೆ 9C 4 ಸೀಟ್ಸ್ ಅವೈಲೇಬಲ್ ಫಾರ್ ಬಾಯ್ಸ್. 4 ಜನ ಗರ್ಲ್ಸ್ ಇದ್ದಾರೆ ಅಂದರೆ 3 ಸೀಟ್ಸ್ ಅವೈಲೇಬಲ್ ಫಾರ್ ಗರ್ಲ್ಸ್ ಇಂಟು ಮಾಡಬೇಕು. ಇವಾಗ ಇದ್ರದ್ದು ಒಂದು ಸಪ್ರೇಟ್ ಆನ್ಸರ್ ಬರುತ್ತೆ, ಇದ್ರದ್ದು ಒಂದು ಸಪ್ರೇಟ್ ಆನ್ಸರ್ ಬರುತ್ತೆ. ದಟ್ ವಿಲ್ ಬಿ ಅರೌಂಡ್ಲಿ ರಫ್ಲಿ ಏನೋ ವೇಟ್ ಅವ್ರು ಮಾಡಿರೋದು ನೋಡೋಣ, ಬೇಗ ಆಗುತ್ತೇನು. at the end answer ಬಂದ್ಬಿಟ್ಟು 504 combinations can be made if there is only 3 reserved seats for girls, 4 ಜನ ಬಾಯ್ಸು. ಇವಾಗ ಇನ್ನೊಂದು ಕ್ವಶನ್ ನೀವು ಕೇಳ್ತೀರಾ ಅಂದ್ಕೊಂಡಿದ್ದೀನಿ, ಕೇಳಿಲ್ಲ ಅಂದರೂ ನೋಡಿ. ಇವಾಗ ಕ್ವಶನಲ್ಲಿ ಬರೀ 3 ಜನ ಹುಡುಗಿರು ಮಾತ್ರ ಬೇಕು ಅಂತ ಕೇಳಿದ್ದಾರೆ, ನೀನು 4 ಹೆಂಗೆ ಹಾಕ್ಕೊಂಡೆ ಇಲ್ಲಿ ಅಂತ ಕೇಳ್ಬೋದು. ಬಿಕಾಸ್ ನಮ್ಮ ಹತ್ರ ಇದ್ದಿದೆ, ಈ ಇನ್ಫಾರ್ಮೇಷನ್ ಇದೆ.
ಮೆಂಬರ್ಸ್ ಕಮಿಟಿ ಬೇಕು. ಅದರಲ್ಲಿ 3 ಜನ ಬಂದುಬಿಟ್ಟು ಹುಡುಗಿರು ಅಂತ ಸೆಟ್ ಆದಮೇಲೆ ಮಿಕ್ಕಿದ್ದು ಎಷ್ಟು ಉಳೀತು? 3 - 7 ಎಷ್ಟು? 4. ಅವಾಗ 4 ಜನ ಹುಡುಗರಿಗೆ ಅಂತ ತಾನೆ. ಸೊ ಅವಾಗ ಅದು 4 ಅಂತ ಗೊತ್ತಾಗುತ್ತೆ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ಕ್ವಶನ್. ಮತ್ತು ಈ ಥರ ಕ್ವಶನ್ಸ್ ಬಂದರೆ ಪ್ಲೀಸ್ ಅಟೆಂಡ್ ಮಾಡಿ, ಓಕೆನಾ? ದಿಸ್ ಹಿಯರ್ ಎಂಡ್ಸ್ ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್. ಬಟ್ ದೇರ್ ಆರ್ ಮೆನಿ ಅದರ್ ಥಿಂಗ್ ಲೈಕ್ ಬೈನೋಮಿಯಲ್ ಥಿಯರಮ್ಸ್ ಇದೆ, ಎಷ್ಟೊಂದು ಥಿಯರಮ್ಸ್ ಇದೆ. ಥಿಯರಮ್ಸ್ ನಾನು ಹೇಳ್ಕೊಡೋದಕ್ಕೆ ವರ್ತಲ್ಲ ಅಥವಾ ನಾನು ಅಷ್ಟು ಕೇಪಬಲ್ ಅಲ್ಲ. ಇಫ್ ಯು ವಾಂಟ್ ಥಿಯರಮ್ಸ್ ಮಾತ್ರ ನೀವು ರಟ್ಟು ಹೊಡ್ಕೊಂಡು ಹೋಗ್ಬೋದು ಇಫ್ ಯು ಹ್ಯಾವ್ ದ ಟೆಕ್ಸ್ಟ್ ಬುಕ್. ಇಫ್ ನಾಟ್ ಜಸ್ಟ್ ಲೀವ್. ನೆಕ್ಸ್ಟ್ ಲಾಸ್ಟ್ ಒಂದು ಗ್ರಾಫಲ್ಲಿ ನೀವೇನು ಬೇಕು ನೋಡ್ಕೋಬೋದು ಅಂದರೆ ಯು ಕ್ಯಾನ್ ಸಿ ಸಮ್ ಡೆಫಿನೇಷನ್ಸ್ ಗ್ರಾಫಲ್ಲಿ. ಏನಕ್ಕಂದರೆ ಗ್ರಾಫ್ ಅಂದರೆ ಇನ್ನೂ ಗ್ರಾಫ್ ಅದು ಅರ್ಥ ಮಾಡ್ಕೊಳಕ್ಕೆ ನನಗೂ ಗೊತ್ತಿಲ್ಲ. ಅಥವಾ ಬೇಸಿಕ್ ಡೆಫಿನೇಷನ್ ಸುಮ್ಮನೆ ಒಂದ್ಸಲಿ ರಿವೈಸ್ ಮಾಡ್ಕೊಂಡು ಅಲ್ಲಿ ಏನಾದ್ರು ಓನಾಗಿ ಬರಿತೀನಿ ಅಂತ ಹೇಳಿದ್ರೆ ನೀವು ಬರಿಬೋದು. ದಟ್ ವಿಲ್ ಆ್ಯಡ್ ಆ್ಯಸ್ ಯುವರ್ ವೆಯ್ಟೇಜ್. ನಾವು ದ ಲಾಸ್ಟ್ ಕಾನ್ಸೆಪ್ಟ್ ಇಸ್ ದಿಸ್ ಒನ್. ಇದೊಂದು ಹೇಳ್ಕೊಟ್ರೆ ನನಗೆ ಗೊತ್ತಿರೋಷ್ಟು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಟ್ರೀಸ್ ಚಾಪ್ಟರ್ಸು ನಂಗೆ ಅಷ್ಟೊಂದು ಗೊತ್ತಿಲ್ಲ, ಸೊ ಐ ಆಮ್ ಗೋನ್ ಸ್ಕಿಪ್ ದಟ್ ಆ್ಯಸ್ ವೆಲ್. ಫಂಡಮೆಂಟಲ್ ಆಫ್ ಲಾಜಿಕಲ್ಲಿ ಸಿಂಪಲ್ಲಾಗಿ ಟ್ರೂತ್ ಟೇಬಲ್ ನಿಮಗೆ ಓದಿದರೆ ನಿಮ್ಮ PhD ಅಥವಾ ಸಮ್ ಅದರ್ ಸಬ್ಜೆಕ್ಟ್ ಇಟ್ ವಿಲ್ ಬಿ ಈಸಿ. ಇವಾಗ ಇದೆಲ್ಲ ಏನೂ ಬೇಡ, ಓಕೆ? ಜಸ್ಟ್ ಫರ್ಗೆಟ್ ಎವ್ರಿಥಿಂಗ್ ಎಲ್ಸ್. ಬರೀ ಮೇನ್ ಟಾಪಿಕ್ಸ್ ನೋಡ್ಕೊಂಡು ಹೋಗೋಣ. ಫಸ್ಟ್ ಒನ್ ಇಸ್ ಕಂಜಂಕ್ಷನ್ ಈಸ್ ಡಿನೋಟೆಡ್ ಬೈ ದಿಸ್ ಟರ್ಮ್. ಈ ಥರ ಏನಾದ್ರು ಬಂದರೆ ಅದನ್ನು ಕಂಜಂಕ್ಷನ್ ಅಂತಾರೆ, ಓಕೆನಾ? ವಿಚ್ ಈಸ್ ಇನ್ ಕಂಪ್ಯೂಟರ್ ಟರ್ಮ್ಸ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಆ್ಯಂಡ್ ಆಪರೇಷನ್. ಆ್ಯಂಡ್ ಅಂತ ಒಂದು ಆಪರೇಷನ್ ಇದೆ, ಲಾಜಿಕಲ್ ಗೇಟ್. ದಟ್ ಈಸ್ ಇದ್ರದ್ದು ರೆಪ್ರೆಸೆಂಟೇಷನ್, ಓಕೆನಾ? ಅದರಲ್ಲಿ ಏನು ಅಂದರೆ ಒಂದು ಕಂಡೀಷನ್ ಇದೆ. ಇವಾಗ ಒಂದು ಟ್ರೂತ್ ಟೇಬಲ್ ಬರಿತೀವಿ. ಇವಾಗ ಒಂದು ಇವಾಗ ಒಂದೆರಡು ಇನ್ಪುಟ್ಟು ತೊಗೊಳ್ಳೋಣ ಅಂದ್ಕೊಳ್ಳೋಣ. 1 ಅಂದರೆ ಟ್ರೂ, 0 ಅಂದರೆ ಫಾಲ್ಸು. 1 0 0 1 0 0 1 1. ಯಾಕೆ ಈ ಥರ ಬರೆದೆ ನಾನು? ಇವಾಗ ಮತ್ತೆ 1 0ದು ಎರಡು ಥರ ಎಷ್ಟು ಕಾಂಬಿನೇಷನ್ಸ್ ಬರಿಬೋದು ಅಂತ ಬರೆದಿದ್ದೀನಿ ಇಲ್ಲಿ. 1 2 1 ಇರ್ಬೋದು, ಅಥವಾ ಒಂದು 0 ಇರ್ಬೋದು, ಇನ್ನೊಂದು 0 1 ಇರ್ಬೋದು, ಅಥವಾ 2 0 ಇರ್ಬೋದು. ಸೊ ದೀಸ್ ಆರ್ ದಿ ನಂಬರ್ ಆಫ್ ಕಾಂಬಿನೇಷನ್ಸ್ ದಟ್ ಆರ್ ದೇರ್ ಬಿಟ್ವೀನ್ 2 ಇನ್ಪುಟ್ಸ್. ಇವಾಗ P ಮತ್ತು Q ಅಂತ 2 ಇನ್ಪುಟ್ ಕೊಡ್ತಾರೆ, ಓಕೆನಾ? ಆವಾಗ ಟ್ರೂ, 1 ವಿಲ್ ಬಿ ಟ್ರೂ, ಅನದರ್ ವಿಲ್ ಬಿ ಟ್ರೂ. ದಟ್ ಒನ್ ಕಾಂಬಿನೇಷನು. ಒಂದು ಟ್ರೂ ಅಥವಾ ಫಾಲ್ಸ್ ಇರ್ಬೋದು, ಒಂದು ಫಾಲ್ಸು ಟ್ರೂ ಇರ್ಬೋದು, ಮತ್ತು ಇನ್ನೊಂದು ಫಾಲ್ಸ್ ಅಂತ ಇರ್ಬೋದು. ದಿಸ್ ಈಸ್ ಸಮಥಿಂಗ್ ಬೇಸಿಕ್. ಅದು ನಿಮಗೆ ಕಂಪ್ಯೂಟರ್ಸ್ ಅರ್ಥ ಆದರೆ ಇನ್ನೂ ಅರ್ಥ ಆಗುತ್ತೆ ಬೇಗನೆ. ಆದರೆ ಇದು ಕಾಂಬಿನೇಷನ್ಸಲ್ಲಿ ಬರ್ಕೊತೀರ. ಇವಾಗ 2 ಲೆಟರ್ ಕೊಡ್ತಾರೆ, ಅದ್ರ ಕಾಂಬಿನೇಷನ್ಸಲ್ಲಿ ಯಾವ್ಯಾವ ಥರ TF ಅಂತ ಬರೀಬೋದು ಅಂತ ಬರ್ಕೊತೀರ. ಇವಾಗ ಫೈಂಡ್ P ಕಾಂಜಂಕ್ಷನ್ ಆಫ್ Q ಅಂತ ಕೊಟ್ಟರೆ ಏನು ಗೊತ್ತಾ, ಒಂದು ಕಂಡೀಷನು. ಇವಾಗ P Qದು 2 ಟ್ರೂ ಅಂತ T ಇದ್ದರೆ ಮಾತ್ರ ಇದಕ್ಕೂ ಆನ್ಸರ್ ಟ್ರೂ ಅಂತ ಬರುತ್ತೆ. ಇನ್ನೂ ಅದು ಸಿಂಪಲಾಗಿ ಹೇಳ್ಬೇಕಂದ್ರೆ T ಇಂಟು T ಏನು T ಅಂತ ಅಂದ್ಕೊಳ್ಳೋಣ. ಲೈಕ್ ಪ್ಲಸ್ ಇಂಟು ಪ್ಲಸ್ ಅದು ಮಾತ್ರ ಪ್ಲಸ್ಸು. ಮೈನಸ್ ಇಂಟು ಮೈನಸ್ ಏನು ಬರುತ್ತೆ? ಮೈನಸ್ಸು. 0 ಇಂಟು ಪ್ಲಸ್ ಇಂಟು ಮೈನಸ್ಸು, ಮೈನಸ್ ಇಂಟು ಪ್ಲಸ್ಸು ಮೈನಸ್ ಅಲ್ವಾ? ಆ ಥರ ಅಂದ್ಕೊಳ್ಳಿ. ಇವಾಗ ಟ್ರೂ ಫಾಲ್ಸ್ ಇದ್ದರೆ ಫಾಲ್ಸು, ಫಾಲ್ಸ್ ಟ್ರೂ ಇದ್ದರೆ ಫಾಲ್ಸು, ಫಾಲ್ಸ್ ಇದ್ದರೆ ಫಾಲ್ಸು. ಬರೀ T ಅನ್ನೋ ಒಂದು ಕಾಂಬಿನೇಷನಿಗೆ ಮಾತ್ರ ಟ್ರೂ ಬರುತ್ತೆ, ಓಕೆನಾ? ಸಿಂಪಲ್ ಆಗಿದೆಯಾ? ತಲೆನೋವಿಲ್ವಾ ನಿಮಗೇನು? ಅಯ್ಯೋ ಏನಪ್ಪ ಇದು ಅಂತ ಅನ್ನಿಸ್ತಿಲ್ಲ ಅಂದ್ಕೋತೀನಿ. ಸಿಂಪಲ್ಲಾಗಿ ಅರ್ಥ ಮಾಡ್ಕೊಬೇಕಾಗಿರೋದು ಏನಂದರೆ, ಈ ಥರ ನಿಮಗೆ ಸಿಂಬಲ್ ಕೊಟ್ಟರೆ 2 T ಅಂತ ಇರೋದನ್ನು ಟ್ರೂ ಅಂತ ಹಾಕೋತೀರ, ಮಿಕ್ಕಿದೆಲ್ಲ ಫಾಲ್ಸ್ ಹಾಕೋತೀರ. ಸೇಮ್ ದಟ್ ಗೋಸ್ ಟು ಉಲ್ಟಾ. ಈ ಥರ ಬರೆದ್ಬಿಟ್ರೆ ಅದನ್ನು ಡಿಸ್ಜಂಕ್ಷನ್ ಅಥವಾ ಇನ್ ಕಂಪ್ಯೂಟರ್ ಟರ್ಮ್ಸ್ ಆರ್ ಅಂತಾರೆ. ಅದರಲ್ಲಿ ಒಂದು ಸ್ವಲ್ಪ ಉಲ್ಟಾ ಕಾನ್ಸೆಪ್ಟು. ಇವಾಗ ಇದಕ್ಕೆ ಟ್ರೂನೇ. ಇವಾಗ ಇಲ್ಲಿ ಒಂದು ಟ್ರೂ ಇದೆ, ಇನ್ನು ಒಂದು ಫಾಲ್ಸ್ ಇದೆ ಅಲ್ವಾ? ಇದರಲ್ಲಿ ಏನು ಅಂದರೆ, ಯಾವ್ದಾರು ಒಂದು ಮಾತ್ರ T ಇದ್ರೂ ನಿಮ್ಗೆ ಟ್ರೂ ಬರುತ್ತೆ. ಎರಡು ಫಾಲ್ಸ್ ಇದ್ದರೆ ಮಾತ್ರ ಫಾಲ್ಸ್. ಇದು ಕನ್ಫ್ಯೂಷನ್ ಆಗ್ತಿದೆ ಅಂದರೆ ಈ ಥರ ಬಂತು ಅಂದರೆ ಸಿಂಬಲ್ಲು 2 ಫಾಲ್ಸ್ ಇದ್ದರೆ ಮಾತ್ರ ಫಾಲ್ಸ್ ಆಗುತ್ತೆ, ಇಲ್ಲಾಂದರೆ ಎಲ್ಲ ಕಾಂಬಿನೇಷನ್ ಟ್ರೂ. 2 ಫಾಲ್ಸ್ ಇದ್ದರೆ ಮಾತ್ರ ಫಾಲ್ಸ್ ಆಗುತ್ತೆ, ಇಲ್ಲಾಂದರೆ ಎಲ್ಲ ಕಾಂಬಿನೇಷನ್ ಇಸ್ ಟ್ರೂ. ಇವಾಗ FT ಅನ್ನೋದು ಟ್ರೂ ಆಗುತ್ತೆ ನಮಗಿದ್ರಲ್ಲಿ. P ಇದ್ರೆ R ಅಂತ ಕೊಟ್ಬಿಟ್ರೆ ಇದರಲ್ಲಿ ಫಸ್ಟ್ ಆಪ್ಷನು ಟ್ರೂ, ಸೆಕೆಂಡು ಟ್ರೂ, ತರ್ಡು ಟ್ರೂ, ಫೋರ್ತ್ ಮಾತ್ರ ಫಾಲ್ಸ್ ಆಗುತ್ತೆ. ವೈ? 2 FF ಅಂತ ಇದೆ, ಓಕೆನಾ? ಆರ್ ಅಂತ ಬಂತು, ಡಿಸ್ಜಂಕ್ಷನ್ ಅಂತ ಬಂದರೆ ಇದನ್ನು ಫಾಲೋ ಮಾಡಬೇಕು, FF ಅನ್ನೋದು. ಸಿಂಬಲ್ಸು ನೀಟಾಗಿ ನೆನಪಿಟ್ಕೊಳ್ಳಿ. ನೆಕ್ಸ್ಟು ಸಿಂಬಲ್ ಬಂದುಬಿಟ್ಟು ಇದು.
ದಿಸ್ ಈಸ್ ಕಾಲ್ಡ್ ಆ್ಯಸ್ ನಾಟ್ ಆರ್ ಇನ್ ಮ್ಯಾಕ್ಸ್ ಟರ್ಮ್ ನೆಗೇಷನ್. ನೆಗೇಷನಲ್ಲಿ ಈ ಥರ ಇರೋಲ್ಲ, ನಿಮಗೇನು ಟೇಬಲ್ಸ್ ಇರೋಲ್ಲ. ಓಕೆನಾ. ನೆಗೇಷನ್ ಆಫ್ ಅ ಸ್ಪೆಸಿಫಿಕ್ ಲೆಟರ್ ಕೊಟ್ಬಿಟ್ರೆ ಏನು ಗೊತ್ತಾ, ಇವಾಗ ಪಿ ಅಲ್ಲಿ ಟಿ ಎಫ್ ಅಂತ ಇದೆ ಅಂದ್ಕೊಳ್ಳೋಣ, ಬರೀ ಓನ್ಲಿ ಒನ್. ಓಕೆನಾ. ಒಂದು ಟಿ ಇರ್ಬೋದು ಅಥವಾ ಒಂದು ಎಫ್ ಇರ್ಬೋದು, ಬರೀ ಒಂದೇ ಒಂದು ನಮ್ಮ ಕಾಂಬಿನೇಷನ್ಸ್ ಇದೆ. ಈ ಥರ ಪಿ ಅಂತ ಕೊಟ್ಬಿಟ್ರೆ ಅದು ಉಲ್ಟಾ ಮಾಡುತ್ತೆ. ಇವಾಗ ಟ್ರೂ ಇರೋದನ್ನು ಫಾಲ್ಸ್ ಮಾಡುತ್ತೆ, ಫಾಲ್ಸ್ ಇರೋದನ್ನು ಟ್ರೂ ಮಾಡುತ್ತೆ. ಇವಾಗ ಈ ಥರ ಕೊಟ್ಬಿಟ್ರೆ ಏನೇ ಒಂದು ಆನ್ಸರ್ ಇದ್ರೂ ಅದು ಉಲ್ಟಾ ಬರೀಬೇಕು ಅಂತ ಅರ್ಥ. ಸಪೋಸ್ ನಾಟ್ ಆಫ್ ಪಿ ಆ್ಯಂಡ್ ಕ್ಯೂ. ಪಿ ಇವಾಗ ಈ ಥರ ಕೊಟ್ಟರು, ಇದ್ರದ್ದು ಆನ್ಸರ್ ಇಲ್ಲಿದೆ, ಇದ್ರದ್ದು ನಾಟ್ ಅಂತ ಹಾಕಿದ್ರೆ ಅಥವಾ ಇದ್ರದ್ದು ನೆಗೇಷನ್ ಅಂತ ಹಾಕಿದ್ರೆ ಆನ್ಸರ್ ಬಂದುಬಿಟ್ಟು ಟಿ ಇರೋದು ಎಫ್ ಆಗುತ್ತೆ, ಎಫ್ ಇರೋದು ಟಿ ಆಗುತ್ತೆ, ಎಫ್ ಇರೋದು ಟಿ ಆಗುತ್ತೆ, ಎಫ್ ಇರೋದು ಟಿ ಆಗುತ್ತೆ. ಅರ್ಥ ಆಯಿತಾ? ದಟ್ ಈಸ್ ಕಾಲ್ಡ್ ನೆಗೇಷನ್. ನೆಕ್ಸ್ಟ್ ಟಾಪಿಕ್ ಬಂದುಬಿಟ್ಟು ಕಂಡೀಷ್ನಲ್. ಒಂದು ಕಂಡೀಷ್ನಲ್ ಅಂತ ಇದೆ, ಇನ್ನೊಂದು ಬೈ ಕಂಡೀಷ್ನಲ್ ಅಂತ ಇದೆ. ಕಂಡೀಷ್ನಲ್ಗೆ ಈ ಥರ ಯೂಸ್ ಮಾಡ್ತೀವಿ, ಬೈ ಕಂಡೀಷ್ನಲ್ಗೆ ಈ ಥರ ಯೂಸ್ ಮಾಡ್ತೀವಿ. ಪಿ ಕ್ಯೂ. ಸಪೋಸ್ ನಿಮಗೆ ಪಿ ಕ್ಯೂ ಅಂತ ಈ ಥರ ಕಂಡೀಷ್ನಲ್ ಕೊಟ್ಟರು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂದರೆ, ಬರೀ ಒಂದೇ ಕಡೆ ಆರೋ ಮಾರ್ಕ್ ಇದ್ದರೆ, ಎರಡೂ ಕಾಂಬಿನೇಷನ್ ಸೇಮ್ ಇದ್ದರೆ ನಿಮಗೆ ಫೈನಲ್ ಆನ್ಸರ್ ಟ್ರೂ ಬರುತ್ತೆ. 1 2 3. ಇವಾಗ ಇಲ್ಲಿ ಎರಡು ಟಿ ಇದೆ ನೋಡಿ ಕಾಂಬಿನೇಷನಲ್ಲಿ, ಸೊ ದಟ್ ಈಸ್ ಟ್ರೂ. ಇವಾಗ ಇದೆರಡು ಡಿಫ್ರೆಂಟ್ ಆಗಿದೆ, ದಟ್ ವಿಲ್ ಬಿ ಫಾಲ್ಸ್. ಇದೆರಡು ಡಿಫ್ರೆಂಟ್ ಆಗಿದೆ, ಅದು ಫಾಲ್ಸು. ಇದೆರಡು ಸೇಮ್ ಇದೆ, ಅದು ಫಾಲ್ಸು. ಸೇಮ್ ಇದೆ ಅಲ್ವಾ, ಅದಕ್ಕೆ ಟ್ರೂ. ಇದು ಬಂದುಬಿಟ್ಟು ಕಂಡೀಷ್ನಲ್ ಸ್ಟೇಟ್ಮೆಂಟ್, ಇದನ್ನ ಇಫ್ ಅಂತಲೂ ಹೇಳ್ತಾರೆ. ಓಕೆನಾ. ಇನ್ನೊಂದು ಬಂದುಬಿಟ್ಟು ಎಕ್ಸ್ ಆರ್, ಲೈಕ್ ಬೇಡ ಬಿಡಿ, ದಿಸ್ ಒನ್ ಇಸ್ ಅಂತಾರೆ ಬರೀ ಒಂದು ಆರೋಗೆ. ಇವಾಗ 2 ಆರೋದಲ್ಲಿ ಕೇಳಿದ್ರೆ ಏನು ಮಾಡ್ತೀರಾ, ಅದಕ್ಕೆ ಒಂದೇ ಒಂದು ರೂಲು ನೆನ್ಪಿಟ್ಕೋಬೇಕಾಗಿರೋದು, ಓನ್ಲಿ ಟಿ ಎಫ್ ಕಾಂಬಿನೇಷನ್ ಇಸ್ ಫಾಲ್ಸ್, ರೆಸ್ಟ್ ಆಲ್ ಇಸ್ ಟ್ರೂ. ಈ ಟಿ ಎಫ್ ಅಂತ ಯಾವುದೇ ಒಂದು ಕಾಂಬಿನೇಷನ್ ಬಂತೆ ಅದು ಮಾತ್ರ ಫಾಲ್ಸು, ಮಿಕ್ಕಿದೆಲ್ಲ ಟ್ರೂ ಬರುತ್ತೆ. ಇವಾಗ ಈಗ ಎಫ್ ಟಿ ಅಂತ ಇದೆ ಅಣ್ಣ, ಅದನ್ನು ಟ್ರೂ ಅಂತ ಬರಿಬೋದಾ ಅಂತ ಕೇಳ್ಬೋದು. ನೋ, ಬರೀ ಫಸ್ಟು ಟಿ ಇರಬೇಕು, ಸೆಕೆಂಡ್ ಫಾಲ್ಸ್ ಇರಬೇಕು. ಅಂಥ ಕಾಂಬಿನೇಷನ್ನ ಏನು ಮಾಡ್ತೀವಿ, ಫಾಲ್ಸ್ ಹಾಕ್ತೀವಿ, ಮಿಕ್ಕಿದ್ದಕ್ಕೆಲ್ಲ ಟ್ರೂ ಆಗ್ತೀವಿ. ವೆದರ್ ಇಸ್ ಇಟ್ ಫಾಲ್ಸ್ ಆರ್ ಟ್ರೂ, ಎನಿಥಿಂಗ್ ಅದು ಮ್ಯಾಟರ್ ಆಗೋಲ್ಲ. ಓಕೆನಾ. ಈ ಟ್ರಿಕ್ಸ್ ನೆನಪಿದ್ರೆ ನೀವು ಆರಾಮಾಗಿ ಈ ಥರ ದೊಡ್ಡ ಸಮ್ಮನ್ನು ಮಾಡ್ಬೋದು. ದಿಸ್ ಬಿಗ್ ಸಮ್ಸ್. ಬಿಫೋರ್ ಐ ಮೂವ್ ಫಾರ್ವರ್ಡ್, ನೆಕ್ಸ್ಟ್ ಒಂದು ಏನಂದರೆ, ನಿಮಗೆ ಈ ಥರ ಮೂರು ಲೈನು ಟಾಟಾಲಜಿ ಕಾಂಟ್ರಾಡಿಕ್ಷನ್ ಏನು ಅಂತ ಕೇಳ್ಬೋದು. ಇವಾಗ ಒಂದು ಕ್ವಶನ್ ಕೊಟ್ಬಿಟ್ಟು, ಒಂದು ದೊಡ್ಡ ಕ್ವಶನ್ ಕೊಟ್ಟು, ವೆಯ್ಟ್ ಇಲ್ಲಿಲ್ಲ, ದೊಡ್ಡ ಕ್ವಶನ್, ಈ ಥರ ಒಂದು ದೊಡ್ಡ ಕ್ವಶನ್ ಕೊಟ್ಬಿಡ್ತಾರೆ ನಿಮಗೆ. ಓಕೆನಾ. ದೊಡ್ಡ ಕ್ವಶನ್ ಕೊಟ್ಬಿಟ್ಟು ಪ್ರೂವ್ ದಟ್ ಇಟ್ ಈಸ್ ಅ ಟಾಟಾಲಜಿ ಅಂತ ಕೊಡ್ತಾರೆ. ಟಾಟಾಲಜಿ ಅಂದರೆ ಫೈನಲ್ ಆನ್ಸರು ಎಲ್ಲನೂ ಟಿ ಅಂತ ಬರಬೇಕು. ಎಲ್ಲನೂ ಟಿ ಅಂತ ಬಂದರೆ ಇದನ್ನು ಈ ಥರ ಟೇಬಲ್ಸ್ ಹಾಕೊಂಡು ಸಾಲ್ವ್ ಮಾಡಿಬಿಟ್ಟು ಈ ಫೈನಲ್ ಇದ್ರದ್ದು ಆನ್ಸರ್ ಟಿ ಅಂತ ಬಂತು ಅಂದರೆ ಅದನ್ನು ಟಾಟಾಲಜಿ ಅಂತಾರೆ. ಟಾಟಾಲಜಿ ಮೀನ್ಸ್ ದ ಫೈನಲ್ ಔಟ್ಪುಟ್ ಈಸ್ ಆಲ್ವೇಸ್ ಟ್ರೂ, ದಟ್ ಈಸ್ ಕಾಲ್ಡ್ ಟಾಟಾಲಜಿ. ಕಾಂಟ್ರಾಡಿಕ್ಷನ್ ಅಂದರೆ ಉಲ್ಟಾ, ಎಲ್ಲ ಫಾಲ್ಸ್ ಇರಬೇಕು. ಇದ್ರಲ್ಲಿ ಕಾಂಟ್ರಾಡಿಕ್ಷನ್ ಇದೆಯಾ ಗೊತ್ತಿಲ್ಲ, ಇಲ್ಲಿದೆ ನೋಡಿ. ಇಲ್ಲೊಂದು ಕ್ವಶನ್ ಕೊಟ್ಟಿದ್ದಾರೆ, ಅದು ಕಾಂಟ್ರಾಡಿಕ್ಷನ್ ಚೆಕ್ ಮಾಡಿ ಅಂತ ಕೇಳಿದ್ದಾರೆ. ಇದ್ರದ್ದೆಲ್ಲ ಔಟ್ಪುಟ್ ಏನು ಬಂದಿದೆ, ಫಾಲ್ಸು, ಅದನ್ನು ಕಾಂಟ್ರಾಡಿಕ್ಷನ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಇನ್ನೊಂದೇನು ಅಂದರೆ, ಲಾಸ್ಟ್ ಒಂದು ಕೇಳೋದು ಇದು 3 ಲೈನ್ಸ್ 1 2 3, ಇದನ್ನು ಈಕ್ವಲೆಂಟ್ ಅಂತ ಕರೀತಾರೆ. ಇವಾಗ ಇಲ್ಲಿರೋ ಒಂದು ಈಕ್ವೇಷನ್, ಇಲ್ಲಿರೋ ಒಂದು ಈಕ್ವೇಷನ್, ಇದು LHS, ಇದು RHS. ಓಕೆನಾ. ಇವೆರಡು ಈಕ್ವೇಷನ್ನು ಫೈನಲ್ ಆನ್ಸರ್ ಏನಿದೆ ಇದೆರಡದ್ರ ಮಾತ್ರ ಸಪ್ರೇಟಾಗಿ ಬರೀಬೇಕು. ಇಲ್ಲೇ ಬರ್ತಿದ್ದೀವಲ್ಲ ಸಪ್ರೇಟಾಗಿ, ಇದು ಮತ್ತು ಇದು, ದಿಸ್ ಒನ್. ಆ ಫೈನಲ್ ಆನ್ಸರ್ ಏನಿದೆ ಅದೆರಡು ಸೇಮ್ ಇರಬೇಕು. FF TT, FF. ಇಫ್ ಇಟ್ ಈಸ್ ಸೇಮ್, ದಟ್ ಈಸ್ ಕಾಲ್ಡ್ ಆಸ್ ಈಕ್ವಲೆಂಟ್. ವಿ ಪ್ರೂವ್ಡ್, ಹೆನ್ಸ್ ದ ಗಿವನ್ ಸ್ಟೇಟ್ಮೆಂಟ್ ಈಸ್ ಲಾಜಿಕಲಿ ಈಕ್ವಲೆಂಟ್. ಓಕೆನಾ. ದಿಸ್ ಈಸ್ ದಿ ಟಾಪಿಕ್ ಇನ್ ವಾಟ್ ಈಸ್ ಚಾಪ್ಟರ್ ಫಂಡಮೆಂಟಲ್ ಆಫ್ ಲಾಜಿಕ್ಸ್. ಸೊ ನಾನು ಇವಾಗ ಟೋಟಲಾಗಿ ಫಂಡಮೆಂಟಲ್ ಆಫ್ ಲಾಜಿಕ್ಕು, ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್ಸು ನಾನು ಹೇಳ್ಕೊಟ್ಟಿರೋಷ್ಟು ಓದಿದ್ರೆ ನೀವು ಪಕ್ಕಾ ಚೆನ್ನಾಗಿ ಬರೀತೀರಾ. ನಾನು ತಪ್ಪು ಮಾಡಿದ್ದೀನಿ ನಾನು ಹೇಳ್ಕೊಡೋದ್ರಲ್ಲಿ, ಮೀನ್ಸ್ ನೀಟಾಗಿ ಸ್ಟೆಪ್ಸ್ ಹೇಳ್ಕೊಟ್ಟಿಲ್ಲ ಅಂದರೂ ಒಂದ್ಸರಿ ನೋಡ್ಕೊಳ್ಳಿ ನೀಟಾಗಿ. ನೆಕ್ಸ್ಟು ಮ್ಯಾಟ್ರಿಸಸ್ ಹೇಳ್ಕೊಟ್ಟಿದ್ದೀನಿ, ಸೆಟ್ಸ್ ಆ್ಯಂಡ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸು. ಇದಿಷ್ಟೂ ಓದಿದ್ರೂ ಯು ಕ್ಯಾನ್ ಆರಾಮ್ಸೆ ಪಾಸ್. ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್. ಟೇಕ್ ಕೇರ್. ಟಾಟಾ, ಬೈ, ಸಿ ಯಾ.